ಕರ್ತನೆ, ಈ ಒಂದು ಬೈಬಲ್ ಸ್ಟಡಿಯನ್ನು ನಿನ್ನ ನಾಮದಲ್ಲಿ ಪ್ರತಿಷ್ಠಿಸಿ ಪ್ರಾರ್ಥಿಸ್ತಾ ಇದ್ದಾವೆ. ನಿನ್ನ ನಾಮದಲ್ಲಿ ಪ್ರತಿಷ್ಠಿಸಿ ಪ್ರಾರ್ಥಿಸ್ತಾ ಇದ್ದಾವೆ. ಎಲ್ಲ ಕರ್ತನೆ ಎಲ್ಲವೂ ನಿನ್ನ ನಾಮಕ್ಕೆ ಮಹಿಮೆಯಾಗಿ ಮಾರ್ಪಡಲಿ. ನಿನ್ನ ಕರದಲ್ಲಿ ಬಂದಂಥ ಒಬ್ಬರನ್ನು ನನ್ನನ್ನು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಇದ್ದೀರಾ? ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಸೊ ಈ ಒಂದು ವುಮೆನ್ಸ್ ಬೈಬಲ್ ಸ್ಟಡಿಗೆ ಬಂದಂಥ ನಿಮ್ಮನ್ನು ಮತ್ತೊಂದು ಆವರ್ತಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಆನ್ಲೈನಲ್ಲಿ ಲೈವಲ್ಲಿ ನೋಡೋರನ್ನು, ನಾನು ದೂರದಲ್ಲಿ ಇದ್ದೋರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಓಕೆ, ನಾವಿವತ್ತು ದೇವರಿಂದ ಕೇಳಲಿಕ್ಕೆ ಬಂದಿದ್ದೇವೆ. ಆಮೇಲೆ ಹೇಳ್ರಿ, ನಾನು ದೇವರಿಂದ ಕೇಳಲಿಕ್ಕೆ ಬಂದಿದ್ದೇನೆ. ಆಮೇಲೆ ದೇವರು ಇವತ್ತು ನನ್ನೊಂದಿಗೆ ಮಾತನಾಡ್ತಾರೆ. ಆಮೇಲೆ ಹೇಳ್ರಿ, ನೀವು ಹೇಳೋದು ನಡೆಯುತ್ತೆ. ದೇವರು ನನ್ನೊಂದಿಗೆ ಮಾತನಾಡ್ತಾರೆ. ಓಕೆ, ನಾನು ಇವತ್ತು ಕೇಳ್ತಾ ಇದ್ದೇನೆ, ನಮ್ಮ ಸ್ತ್ರೀಯರಲ್ಲಿ ನಮಗಿರುವ ವಿಶೇಷತೆ ಏನು? ಸೊ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಎ ವುಮನ್? ಸೊ ನಾವು ಕೇಳೋಣ. ನಿಮ್ಮಲ್ಲಿ ಇರೋದನ್ನ ನೀವು ಹೇಳ್ಬೋದು, ಅಥವಾ ನೀವು ಯಾರನ್ನಾದರೂ ನೋಡಿದ್ರಲ್ಲಿ ಇರೋದನ್ನ ಹೇಳ್ಬೋದು. ಏನೆಲ್ಲ ನಮ್ಮ ಒಳಗಡೆ ಇರುವ ಸ್ಪೆಷಾಲಿಟೀಸ್ ಏನೆಲ್ಲ ಇದೆ? ಯಾಕೆ ನೀವು ಸ್ಪೆಷಲ್? ಹೇಳ್ರಿ, ಪರವಾಗಿಲ್ಲ, ಆರಾಮಾಗಿ ಹೇಳ್ರಿ. ಯಾಕೆ ನಿಮ್ಮಲ್ಲಿ ಏನು ಒಳ್ಳೆ ಗುಣ ಇದೆ ಅದಾದರೂ ಹೇಳ್ರಿ. ನನ್ನಲ್ಲಿ ಈ ಗುಣ ಇದೆ, ನಾನು ಅದಕ್ಕೆ ಸ್ಪೆಷಲ್. ನಿಮ್ಮ ಮನೇಲಿರ್ಬೋದು, ನೀವು ಕೆಲಸ ಮಾಡೋ ಜಾಗದಲ್ಲಿರ್ಬೋದು ಅಲ್ವಾ, ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಅಥವಾ ಚರ್ಚಲ್ಲಿ ಒಂದು ಸ್ತ್ರೀಯರ ಒಂದು ಕೂಟದಲ್ಲಿದ್ದು, ಎನಿಥಿಂಗ್ ಹೇಳ್ರಿ. ನೀವು ಜ್ಞಾನವಂತೆ ಅಲ್ವಾ? ನೀವು ಹಾನೆಸ್ಟ್ ಆಗಿಲ್ವಾ? ನಿಮ್ಮ ಹಸ್ಬೆಂಡಿಗೆ ನೀವು ನಂಬಿಗಸ್ತರಾಗಿಲ್ವಾ? ಇಲ್ವಾ? ನಿಮ್ಮ ಮಕ್ಕಳಿಗೆ ನೀವು ಒಂದು ತಾಯಿಯಾಗಿಲ್ವಾ? ಪ್ರೀತಿ ತೋರಿಸ್ತಾ ಇಲ್ವಾ? ಮತ್ತೆ ಆಮೇಲೆ ಫೈನಾನ್ಸನ್ನು ನೀಟಾಗಿ ಹ್ಯಾಂಡ್ಲ್ ಮಾಡುತ್ತಾ ಇಲ್ವಾ? ಮಾಡ್ತಾ ಇದ್ದೀರಾ? ಮನೆಯನ್ನು ಕಟ್ತಾ ಇದ್ದೀರಾ? ಎಕ್ಸಾಂಪಲ್ ಆಗಿದ್ದೀರಾ? ಮನೆಯನ್ನು ಕಟ್ಟುವವರಾ ನೀವು? ಮನೆಯನ್ನು ಕಟ್ಟುವವರು ಅಲ್ವಾ? ಇನ್ನು ಏನೆಲ್ಲ ಇದೆ? ಸೃಷ್ಟಿಯನ್ನು ಮಾಡ್ತಾ ಇಲ್ವಾ? ಕ್ರಿಯೇಟಿಂಗ್ ಪವರ್ ಇದೆ ತಾನೆ, ನಿಮ್ಮಿಂದನೇ ವಂಶ ಬೆಳೆಯೋದು ಅಲ್ವಾ? ಆಮೇಲೆ ಇನ್ನೇನೆಲ್ಲ ಇದೆ? ಒಂದು ಭಕ್ತಿಯನ್ನು ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಕೊಡ್ತೀರಾ ಇಲ್ವಾ? ಅಲ್ವಾ? ಮತ್ತೆ ಇನ್ನೆಲ್ಲ ಏನು ಮಾಡ್ತೀರಾ? ಸಂಬಂಧಗಳನ್ನ ಕಟ್ತೀರಾ ಇಲ್ವಾ? ಕಟ್ಟಲ್ವಾ? ಒಳ್ಳೆ ಮಾತುಕತೆ ಆಡಲ್ವಾ? ಒಳ್ಳೆ ಎಮೋಷ್ನಲ್ ಆಗಿ ಇರಲ್ವಾ? ಇಲ್ವಾ? ಆಮೇಲೆ ಇನ್ನೇನೆಲ್ಲ ಇದೆ? ಹಠ ಮಾರಿಗಳಾಗಿದ್ದೀರಾ. ಓಕೆ, ಏನಾದರೂ ಬೇಕಂದ್ರೆ ಹಠ ಮಾಡಿ ಆಮೇಲೆ ತಗೊಳ್ತೀರಾ. ಆಮೇಲೆ ನಿಜ ಹೇಳಬೇಕು, ಡಿಸಿಷನ್ ಬೇಕರ್ ಯಾರು ನಿಮ್ಮ ಮನೇಲಿ? ವಾಸ್ತವವಾಗಿ ಯಾರು? ನೀವೇನು ಹೇಳಿದ್ರು ಅದೇ ಫೈನಲ್ ಅಲ್ವಾ? ಹೈ ಕಮಾಂಡರ್, ಹೋಮ್ ಮಿನಿಸ್ಟರ್ಸ್ ಅಲ್ವಾ? ನಿಮಗೆ ಹೇಳುವಂಥ ಪದಗಳು. ಓಕೆ, ಸೊ ನೋಡ್ರಿ, ಹಾಗಾದರೆ ನಿಮಗೆ ಎಷ್ಟೊಂದು ಎಬಿಲಿಟಿ ನಿಮ್ಮ ಒಳಗಡೆನೇ ಇದೆ ಅಲ್ವಾ? ಓಕೆ, ವೆರಿ ಗುಡ್. ಎಲ್ಲ ಒಂದ್ಸರಿ ಕ್ಲ್ಯಾಪ್ ಮಾಡೋಣ. ನಮಗೆ ದೇವರು ಕೊಟ್ಟಂತಹ ಈ ಒಳ್ಳೆಯ ಸ್ವಭಾವಗಳು ನಮ್ಮೊಳಗೆ ಇದೆ. ಆಮೇಲೆ ಹೇಳ್ರಿ, ಇದೆಲ್ಲ ಎಲ್ಲಿದೆ? ನಾನು ಹಾರ್ಡ್ ವರ್ಕರ್ ಅಲ್ವಾ? ನಾನು ಫೇತಲ್ಲಿ ಇರೋಳು, ಆಮೇಲೆ ಪ್ರಾರ್ಥನೆಯಲ್ಲಿ ಇರೋಳು, ನಾನು ನಂಬಿಗಸ್ತಳು. ಆಮೇಲೆ ಇವತ್ತಿಗೂ ನಂಬಿ ದೇವರು ನಿಮ್ಮನ್ನು ನಂಬಿ ನಿಮ್ಮ ಹಸ್ಬೆಂಡನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ನಂಬಿ ನಿಮ್ಮ ಮಕ್ಕಳನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ನಂಬಿ ನಿಮಗೆ ಬಿಸ್ನೆಸ್ಸನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ನಂಬಿ ಚರ್ಚನ್ನೇ ಕೊಟ್ಟಿದ್ದಾರೆ, ನಿಮ್ಮನ್ನು ನಂಬಿ ಪಾಸ್ಟ್ರು ನಿಮಗೆ ಮಿನಿಸ್ಟ್ರಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅದರರ್ಥ ನೀವು ನಂಬಿಗಸ್ತರಾಗಿದ್ದೀರ. ಆಮೇಲೆ ನೀವು ಧೈರ್ಯ ಉಳ್ಳವರು. ಆಮೇಲೆ ನಿಜವಾಗ್ಲೂ ನಾನು ಹೇಳ್ತೇನೆ, ಲೇಡೀಸ್ಗಿರೋಷ್ಟು ಧೈರ್ಯ ಯಾರಿಗಿಲ್ಲ? ಬ್ರದರ್ಸ್ಗೆ ಇಲ್ಲ. ಆಮೇಲೆ ನಿಜವಾಗ್ಲೂ ಒಂದು ಮನೆಯಲ್ಲಿ ಸ್ತ್ರೀ ಇಲ್ಲ ಅಂದರೆ ಪುರುಷನಿಗೆ ಬದುಕಕ್ಕೆ ಆಗಲ್ಲ. ಅದೇ ಪುರುಷನಿಲ್ಲದ ಸ್ತ್ರೀ, ಸಿಂಗಲ್ ಮದರ್ಸ್, ಎರಡು ತಂದೆ ತಾಯಿಯಾಗಿ ಎರಡು ರೋಲನ್ನು ಮಾಡಿ ಮಕ್ಕಳನ್ನು ಓದಿಸಿ ತಂದು ನಿಲ್ಲಿಸ್ತಾರೆ ಅಲ್ವಾ? ಎಂಥ ಹಾರ್ಡ್ ವರ್ಕರ್. ಆಮೇನ್. ಸೊ ದೇವ್ರು ನಿಮ್ಮನ್ನು ಎಲ್ಲ ವಿಧದಲ್ಲಿ ಆಶೀರ್ವದಿಸಲಿ, ಅಭಿವೃದ್ಧಿ ಹೊಂದಲಿ. ಆಮೇನ್, ಹಾಲೆಲೂಯಾ. ಸೊ ಈಗ ಎರಡನೇ ಕಾರ್ಯಕ್ಕೆ ಬರೋಣ. ವೀಕ್ನೆಸ್ ಆಫ್ ವುಮನ್ ವಿತೌಟ್ ರೀಸನ್. ಅದು ತುಂಬ ಚೆನ್ನಾಗಿರುತ್ತೆ. ರೀಸನ್ ಇಲ್ಲದೇ ಕೋಪ ಬರೋದು, ಆಮೇಲೆ ಅಳೋದು, ಆಮೇಲೆ ಏನಾಗ್ಬಿಡ್ತೀರಾ? ಮೋಸ ಹೋಗ್ಬಿಡೋದ್ರಲ್ಲಿ ಯಾರು? ಯಾರಾದರೂ ಹೆಚ್ಚಾಗಿ ಪ್ರಪಂಚದಲ್ಲಿ ಮೋಸ ಮಾಡಲಿಕ್ಕೆ ಅಂತ ಇರೋ ಒಂದು ಗ್ರೂಪ್ ಅಂದರೆ ಯಾರು? ಸಿಸ್ಟರ್ಸ್ ಅಲ್ವಾ? 1 get 1 free ಯಾರಿಗೆ ಫಸ್ಟ್ ಗೊತ್ತಾಗುತ್ತೆ? ಆಮೇಲೆ ಆಫರ್ ಎಲ್ಲ ಯಾರಿಗೆ ಫಸ್ಟ್ ಗೊತ್ತಾಗುತ್ತೆ? ಆಮೇಲೆ ಸ್ಕೀಮ್ಗಳು ಮತ್ತು ಜನ ಬಂದು ಮೋಸ ಮಾಡಿ ಹಣವನ್ನು ತಗೊಂಡೋಗೋದು ಹೆಚ್ಚಾಗಿ ಯಾರಿಂದ? ಆಮೇನ್. ಸೊ ಏದೇನು ಅಂದರೆ ಜೆನಿಸಿಸಲ್ಲಿ ಏದೇನು ತೋಟದಿಂದನೂ ಇವತ್ತುವರೆಗೂ ವಂಚನೆ ಯಾರಿಂದ ನಡೀತಾ ಇದೆ ಅಲ್ವಾ? ಫೋನ್ಗಳಲ್ಲಿ ಸ್ಕ್ಯಾಮ್ಗಳು ಎಲ್ಲವನ್ನ ಹೆಚ್ಚಾಗಿ ಸ್ತ್ರೀಯರ ಮೇಲೆ ಮಾಡ್ತಾರೆ. ಬೇಗ ನಾವೇನಾಗ್ಬಿಡ್ತೀವಿ? ಎಮೋಷ್ನಲ್ ಅಲ್ವಾ?
ಬೇಗ ನಾವು ಭಯಂಕರ ಸ್ಪಿರಿಚುವಲ್ ಚರ್ಚಲ್ಲಿ ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡಿ ಇನ್ನೇನು ನಾವು ಹೋಗಿ ಯುದ್ಧನೇ ಮಾಡಿಬಿಡ್ತೀವಿ ಅಂತ. ಅಲ್ಲಿ ಹೋಗಿ ಏನೋ ಚಿಕ್ಕ ವಿಷಯ ನಡೆದಿರುತ್ತೆ, ಸಾಂಬಾರು ಚೆನ್ನಾಗಿಲ್ವೋ ಏನೋ ಒಂದು ನಡೆದಿರುತ್ತೆ, ಅಲ್ಲಿ ಕೇಳಿದ್ದೆಲ್ಲ ಮೆಸೇಜು ಏನಾಯಿತು, ಹೋಯ್ತು. ತಕ್ಷಣನೇ ಸ್ಪಿರಿಚುವಲ್ ರೆಲಮ್ಮಿಂದ ಎಲ್ಲಿಗೆ ಜಂಪ್ ಆಗ್ತೀವಿ ನಾವು? ಬೇಗ ಬೇಗ ಸ್ಪಿರಿಚುವಲ್ ರೆಲಮ್ಮಿಂದ ನಾವು ಏನು ಮಾಡಿಬಿಡ್ತೀವಿ, ಫ್ಲೆಶ್ ರೆಲಮ್ಗೆ ಬೇಗ ಶಿಫ್ಟ್ ಆಗ್ತೀವಿ. ಅದಕ್ಕೆ ನಮ್ಮ ಮೇಲೆ ಕಾನ್ಸ್ಟೆಂಟಾಗಿ ದೇವರಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಷ್ಟ. ಯಾಕೆ ಅಂದರೆ ನಾವು ಬೇಗ ಬೇಗ ನಾವು ಮನಸ್ಸು ಬೇಗ ಬೇಗ ಹಾರ್ತಾ ಇರುತ್ತೆ, ನಮ್ಮ ಮನಸ್ಸು ವೇಗವಾಗಿ ನೋವುಗಳನ್ನು ಮಾಡ್ಕೊಂಡ್ಬಿಡ್ತೀವಿ, ಬೇಗ ಮನಸ್ಸುಗಳಿಗೆ ಹಾಕೊಂಡ್ಬಿಡೋದು. ಆಮೇಲೆ ಅದೇ ಯಾರೋ ಒಬ್ಬರು ಒಂದು ಮಾತು ಹೇಳಿರ್ತಾರೆ, ಅದು ಹೇಳಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಯಾರೋ ಬೇಡ, ನಿಮ್ಮ ಹಸ್ಬೆಂಡೋ ನಿಮ್ಮ ಮಕ್ಕಳೋ ನಿಮ್ಮ ಮನೆಯಲ್ಲೋ ಇಲ್ಲ ಪಾಸ್ಟು ಸಂಡೇ ಬೈದಿರೋದೋ ಏನೋ ಒಂದು ಅದನ್ನು ಮನಸ್ಸಿಗೆ ತಗೊಂಡು ಟೇಪ್ ರಿಕಾರ್ಡ್ ಥರ ಅದನ್ನೇ, ಹೌದಲ್ವಾ, ಅದೇ ರಿಪೀಟ್. ನಾನೇನು ಹೇಳಿಲ್ವಲ್ಲ, ನಾನು ಹಿಂಗೆ ಹೇಳಬೇಕಾಗಿತ್ತು, ನಾನು ಎಲ್ಲ ಒಂದು ಡೈಲಾಗೇ ಬಂದ್ಬಿಡುತ್ತೆ, ಹೌದಲ್ಲ. ನಾನು ಇದು ಹೇಳಬೇಕಾಗಿತ್ತು, ನಾನು ಹಿಂಗೆ ಹೇಳ್ತೀನಿ, ನೆಕ್ಸ್ಟ್ ಸಿಗಲಿ ನನ್ನ ಮುಂದೆ. ಅದು ಹೇಳ್ತೀವೋ ಇಲ್ವೋ, ಆಲ್ಮೋಸ್ಟ್ ಆಲ್ 99% ಹೇಳಲ್ಲ. ಆದರೆ ಎಲ್ಲಿರುತ್ತೆ, ಎಲ್ಲ ಟೇಪ್ ರಿಕಾರ್ಡ್ ಥರ ವರ್ಷಗಳು ಟೇಪ್ ರಿಕಾರ್ಡ್ ಓಡ್ಬೋದು ಅಲ್ವಾ. ಕೆಲವರಿಗೆ ತಿಂಗಳುಗಳು, ಕೆಲವರಿಗೆ ವರ್ಷಗಳು, ಕೆಲವರು ಅದರಿಂದ ಈಚೆನೇ ಬರೋದಿಲ್ಲ. ಅದೇ ಟೇಪ್ ರಿಕಾರ್ಡ್ ಅವ್ರು ಓಡ್ತಾನೇ ಇರುತ್ತೆ. ನನಗೆ ಅವ್ರು ಹಿಂಗೆ ಮಾಡಿದ್ರು, ನನಗೆ ಅವ್ರು ಹಿಂಗೆ ಹೇಳಿದ್ರು, ಅವ್ರು ಆ ಥರ ಹೇಳಿದ್ರು, ಯಾವ ದಿನ ಯಾವ ಕಲರ್ ಸ್ಯಾರಿ ಉಟ್ಟಿದ್ರು, ಎಲ್ಲಿ ನಿಂತು ಹೇಳಿದ್ರು, ಎಲ್ಲನೂ ಡಿಟ್ಟೋ ಡಿಟ್ಟೋ ಎಲ್ಲ ನೆನಪಲ್ಲಿದ್ದು ಅದೇನಾಗ್ತಾ ಇರ್ತದೆ, ಒಳಗಡೆ ಓಡ್ತಾನೇ ಇರುತ್ತೆ. ಓಡ್ತಾನೆ ಇದ್ದಾಗ ನೆಗೆಟಿವ್ ಕಾರ್ಯಗಳು ನಮ್ಮೊಳಗಡೆ ಹೆಚ್ಚಾಗಿ ಬರುತ್ತೆ. ಯಾಕೆ ಅಂದರೆ ಇಮೋಷ್ನಲಿ ನಾವು ಬೇಗ ಬ್ರೇಕ್ ಆಗಿಬಿಡ್ತೀವಿ. ಸೈತಾನ್ಗೆ ನಾವೇ ಬಾಗಿಲು ತೆಗೆದು ಒಳಗಡೆ ಕರೆದು ಚೇರ್ ಹಾಕಿ ಕೊಟ್ಟು ನಮ್ಮ ಜೊತೆನೇ ಇಟ್ಕೋತೀವಿ. ಅದನ್ನೇ ಯೋಚನೆ ಮಾಡಿ ಅದನ್ನು ತೆಗ್ದಾಕಲ್ಲ ಮೈಂಡಿಂದ. ಯಾರನ್ನಾದ್ರೂ ಕ್ಷಮಿಸ್ಬೇಕಾದ್ರೆ ಕ್ಷಮಿಸಲ್ಲ, ಏನಾದರೂ ಹೇಳ್ಬೇಕಾದ್ರೆ ಅದನ್ನು ಮರೆಯಲ್ಲ. ಟೈಮ್ ಇರುತ್ತೆ, ಆ ಟೈಮ್ ಗಂಟ ಓಕೆ. ಆ ಟೈಮ್ ಮೀರಿ ಏನು ಮಾಡಿದ್ರು, ದೇವ್ರು ಏನು ಹೇಳಿದ್ರು, ಏನಾದರೂ ಕೋಪ ಇದ್ದರೆ ಎಷ್ಟರೊಳಗಡೆ ಮುಗಿಸ್ಕೊಳ್ರಿ ಅಂತ ಹೇಳಿದ್ರು, ಹೊತ್ತು ಮುಳುಗೋಷ್ಟೊತ್ತಿಗೆ ನಾವೇನು ಮಾಡ್ತೀವಿ, ವರ್ಷಗಳ ಹೊತ್ತು ಮುಳುಗಿದ್ರು ನಮ್ಮ ಆ ಥಾಟ್ಗಳು ನಾವು ಮರೆಯಲ್ಲ. ಅದನ್ನೇ ಇಟ್ಟು ಒಂದು ರಿವೆಂಜ್ಗೋಸ್ಕರ ಇಟ್ಟು ಎಲ್ಲ ಸಕಲ ಅಂತ ಎಲ್ಲ ದುರಾತ್ಮಗಳಿಗೆ ನಾವೇನು ಮಾಡಿಬಿಟ್ಟಿರ್ತೀವಿ, ಬಾಗಿಲು ಕಿಟಕಿ ಎಲ್ಲವನ್ನ ತೆರೆದು ಬಿಡ್ತೀವಿ ನಮ್ಮ ಲೈಫ್ ಒಳಗಡೆ. ಅದಕ್ಕೆ ಏನಾಗ್ತಿದ್ದೀವಿ, ನಾವು ವೂಂಡೆಡ್ ಆಗ್ತೀವಿ. ಅದಕ್ಕೆ ಈ ಸೈತಾನು ಎಮೋಷ್ನಲ್ ಆಗಿ ನಮ್ಮ ಒಳಗಡೆ ನುಗ್ಗಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಬೇಗ ಮೋಸಕ್ಕೊಳಗಾಗ್ತಾ ಇದ್ದೀವಿ. ಸೊ ಇವತ್ತು ಬಲಹೀನ ಪಾತ್ರೆ ಅಂತ ಹೇಳೋದು ನಮ್ಮನ್ನೇ ಅಲ್ವಾ. ನಾನು ಮೊನ್ನೆ ಹೇಳಿದೆ, ಒಂದು ಸಿಲಿಂಡರ್ನ ಈಸಿಯಾಗಿ ನಾವು ಎತ್ತಿಬಿಡ್ತೀವಿ, ಹೌದಾ ಅಲ್ವಾ. ಬ್ರದರ್ಸ್ಗಳನ್ನ ಕಾಯೋದೇ ಇಲ್ಲ, ಹೌದಲ್ಲ. ಎಲ್ಲ ನಾವೇ ಮಾಡ್ತೀವಿ, ಯಾಕೆಂದರೆ ಅಷ್ಟು ಪವರ್ ಇದೆ. ಇವ್ರು ಯಾರಾದರೂ ಇದ್ದರೆ ಮಾತ್ರ ನಮಗೊಂದು ಬಕೆಟ್ ಕೂಡ ಎತ್ತಕ್ಕಾಗಲ್ಲ. ಅವ್ರು ಯಾರು ಇಲ್ಲ ಅಂದರೆ ನಾವು ಏನು ಮಾಡಿರ್ತೀವಿ, ಸಿಲಿಂಡ್ರು ಕೂಡ ಎತ್ಕೊಂಡ್ಬಂದು ಹಾಕಿ ಪ್ರತಿಯೊಂದು ಅಲ್ಲಿ ಇಲ್ಲಿ ಎಲ್ಲವನ್ನ ಕಾಟು ಕೂಡ ಎಳೆದು ಸರಿಸಿ ಎಲ್ಲ ಮಾಡಿ ಫುಲ್ ಪವರ್ ಆಗಿರ್ತೀವಿ. ಸೊ ಯಾಕೆಂದರೆ ಅದು ನಾನಾದರೂ ಸರಿ, ನೀವಾದರೂ ಸರಿ, ನಾವು ಹಾಗೆ ಮಾಡಲ್ಪಟ್ಟಿದ್ದೀವಿ. ಇವತ್ತು ಆ ಹಿಸ್ಟ್ರಿಯನ್ನು ನಾವು ಬದಲಾಯಿಸ್ಬೇಕು. ಅದು ನಾನಾಗಿರಬಾರ್ದು. ಆಮೇಲೆ ಆ ರೀತಿಯಾದ ಸ್ತ್ರೀಯರು ನಮ್ಮ ಸತ್ಯವೇದದಲ್ಲಿ ಕೆಲವರು ಎಕ್ಸಾಂಪಲ್ ಆಗಿದ್ದಾರೆ. ಇದನ್ನೆಲ್ಲ ಗೆದ್ದು ಬಂದಿದ್ದಾರೆ, ಇದನ್ನೆಲ್ಲ ಮೀರಿ ಬಂದಿದ್ದಾರೆ. ಅವ್ರನ್ನ ನಾವು ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಸೊ ನಾವು ಇನ್ನೊಂದು ಡಿಸಿಷನ್ಸ್ನ ನಾವು ತೊಗೊಳ್ತೀವಿ ಅಲ್ವಾ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಿನಿಮಮ್ ಎಷ್ಟು ಡಿಸಿಷನ್ ನಾವು ತೊಗೊಳ್ತೀವಿ ಯೋಚನೆ ಮಾಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾರ್ದು ಡಿಸಿಷನ್ನು, ಬೆಳಗ್ಗೆ ಸಾರು ಅಡಿಗೆ ಏನು ತರಬೇಕು ಅಲ್ವಾ, ಯೋಚನೆ ಮಾಡ್ರಿ. ಮಕ್ಳಿಗೆ ಏನು ಕೊಡಬೇಕು, ಮಕ್ಳು ಯಾವ ಬಟ್ಟೆ ಹಾಕೋಬೇಕು, ಹಸ್ಬೆಂಡ್ ಯಾವ ಬಟ್ಟೆ ಹಾಕೋಬೇಕು, ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ಇಡಬೇಕು, ಚಿಕ್ಕ ಪುಟ್ಟ ಎಲ್ಲ ಡಿಸಿಷನ್ದು ಕ್ವೀನ್ ನಾವು, ಹೌದಲ್ಲ. ಅದೇ ಥರನೇ ನಮ್ಮ ಲೈಫಲ್ಲಿರೋ ಮೇಜರ್ ಡಿಸಿಷನ್ನ ನಾವು ಎಮೋಷ್ನಲ್ ಆಗಿದ್ದಾಗ, ಅಂದರೆ ನಾವು ಭಾವನಾತ್ಮಕವಾಗಿ ಗಾಯವಾಗಿದ್ದಾಗ, ನಮ್ಮ ಹೃದಯ ಒಡೆದೋದ ಸಮಯದಲ್ಲಿ ಕೆಲವೊಂದು ತಪ್ಪಾದ ಡಿಸಿಷನ್ಗಳನ್ನ ತೊಗೊಂಡ್ಬಿಡ್ತೀವಿ. ನಾನಂತೂ ಮಾತಾಡೋದಿಲ್ಲ, ನಾನು ಅವಳು ಮನೆಗೆ ಕಾಲಿಡಲ್ಲ, ನಾನು ಅವ್ರ ಮಖನೂ ನೋಡೋದಿಲ್ಲ, ನನಗೆ ಅವ್ರ ಸಂಬಂಧನೇ ಬೇಡ, ನನಗೆ ಅವ್ರ ಸಹವಾಸನೇ ಬೇಡ, ಹೌದಾ ಅಲ್ವಾ. ನಾನು ಸುಳ್ಳು ಹೇಳ್ತಾ ಇದ್ದೀನ? ಯೋಚನೆ ಮಾಡಿ ನೋಡ್ರಿ. ಈ ರೀತಿಯಾದ ಅನೇಕ ರಾಂಗ್ ಡಿಸಿಷನ್ಸ್ಗಳು ನಮ್ಮ ಒಳಗಡೆ ಇರೋದ್ರಿಂದ ನಮ್ಮ ಕುಟುಂಬ, ನಮ್ಮ ಮಕ್ಕಳ ಮೇಲೆ ಅದು ಬಾಧಿಸ್ತದೆ. ಸ್ಪೆಷಲಿ ಕರೆಕ್ಷನ್ಸ್ ಅಂತ ಬಂದಾಗ, ನಮ್ಮನ್ನು ಯಾರಾದರೂ ತಿದ್ದಲಿಕ್ಕೆ ನೋಡುವಾಗ ನಾವು ಯಾರಾದರೂ ಇನ್ ದ ಸೆನ್ಸ್, ನೀವು ಹಸ್ಬೆಂಡೇ ಇರ್ಬೋದು, ನಿಮ್ಮ ಮಕ್ಕಳೇ ಇರ್ಬೋದು, ಅಮ್ಮ ನೀನು ಯಾಕೆ ಹಿಂಗೆ ಆಡ್ತೀಯ, ಅಮ್ಮ ನೀನು ಯಾಕೆ ಹಿಂಗೆ ಕಿರ್ಸಿ ಹೇಳ್ಬಿಡ್ರಿ. ನಿಜವಾಗ್ಲೂ ನಿಧಾನ ಮಾತಾಡಮ್ಮ ಅಂತ ಎಷ್ಟು ಮಕ್ಕಳು ನಿಮ್ಮ ಹತ್ರ ಹೇಳಿರ್ತಾರೆ. ನಿಜ ಹೇಳಿ, ಅಮ್ಮ ನಿಧಾನ ಮಾತಾಡು, ಇದನ್ನೇ ನಿಧಾನವಾಗಿ ಹೇಳು,
ಇದನ್ನೇ ಆರಾಮಾಗಿ ಹೇಳಿ, ಯಾಕೆ ಹಿಂಗೆ ಕಿರ್ಚ್ತೀಯ? ಹೌದಾ ಅಲ್ವಾ? ನಮಗಾಗ ಖುಷಿ ಆಗುತ್ತಾ? ನನ್ನ ಮಗ ಹಿಂಗೆ ಏನಾಗುತ್ತೆ ನಮಗೆ? ಸೊ ನೋಡ್ರಿ, ಅದು ಒಂದಲ್ಲ ಒಂದು ರೀತಿಲಿ ನಮ್ಮ ಕರೆಕ್ಷನ್ಸ್. ಹೌದು, ನಾವು ತಗೊಳ್ತೀವ? ತಗೊಳ್ಳಲ್ಲ. ಈ ರೀತಿಯಾದ ಕೆಲವು ಕಾರ್ಯಗಳು ನಮ್ಮ ದಿಕ್ಕನ್ನು ಬದಲಾಯಿಸ್ತಾ ಇದೆ. ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ, ದೇವರು ನಮ್ಮನ್ನು ಮನೆ ಕಟ್ಟುವವರಾಗಿ ಕರೆದಿದ್ದಾರೆ. ಅದಕ್ಕೊಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಮನೆಯನ್ನು ಕಟ್ತಾ ಇದ್ದೀವಿ ನಿಜ, ಆದರೆ ಯಾವ ಜ್ಞಾನದಿಂದ ಕಟ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಯಾವ ಜ್ಞಾನದಲ್ಲಿ, ಸೊ ಈ ಪರಿಸ್ಥಿತಿಗೆ ದೇವ್ರ ವಾಕ್ಯ ಏನು ಹೇಳುತ್ತೆ? ನಾನು ಇವತ್ತು ಹಾದೋಗ್ತಾ ಇರೋ ಪರಿಸ್ಥಿತಿ, ನೀವು ಹಾದೋಗ್ತಾ ಇರೋ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ನಾನು ಇವತ್ತು ಇರೋ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಆದರೆ ನಾನು ಕೇಳ್ತಾ ಇರೋದು, ನಾನು ಯಾರನ್ನ ಕೇಳಿ ನನ್ನ ಲೈಫನ್ನು ಲೀಡ್ ಮಾಡ್ತಿದ್ದೀನಿ? ನನ್ನ ಡಿಸಿಷನ್ಸ್ಗಳು ಆಲ್ಮೋಸ್ಟ್ ನಮ್ಮ ಮನೆಯ ಎಲ್ಲ ಡಿಸಿಷನ್ಸ್ಗಳು ನಾನು ತಗೋತಾ ಇದ್ದೆ. ಸೊ ಯಾವ ಜ್ಞಾನದ ಮೇಲೆ ತಗೋತಾ ಇದ್ದೆ? ವಾಕ್ಯ ಹೇಳ್ತಾ ಇದ್ದೆ, ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟುವಳು. ಹೇಳ್ರಿ, ಜ್ಞಾನವಂತೆ ನನ್ನ ಮನೆಯನ್ನು ಕಟ್ಟು. ಹಾಗಾದರೆ ನಮ್ಮ ಜೀವಿತದಲ್ಲಿ ಇರಬೇಕಾಗಿರೋದು ಒಂದು ಮುಖ್ಯವಾಗಿ ದೈವಿಕ ಜ್ಞಾನದಿಂದ ನಾವು ಮನೆಯನ್ನು ಕಟ್ಟಬೇಕು. ನಮಗೆ ಅಂತ ಯಾವುದು ಕೊಡಲ್ಪಟ್ಟಿಲ್ಲ. ನಿಮ್ಗೆ ಗೊತ್ತಾ, ನಿಮ್ಮ ಹಸ್ಬೆಂಡು ನಿಮ್ಮ ಒಂದೇ ಶರೀರ ಅಂತ ಹೇಳ್ತೀವಿ, ಆದರೆ ಅವರು ನಿಮ್ಮ ಸ್ವಂತದವರು ಅಲ್ಲ. ದೇವರು ಏನು ಮಾಡಿದ್ರು ಅಂದರೆ, ಅವರಿಗೆ ಸಹಾಯವಾಗಿ ನಿಮ್ಮನ್ನು ಕೊಟ್ಟರು. ನಿಮಗೆ ನಾವು ಅನ್ಕೋತೀವಿ, ನನ್ನ ಮಗಳಿಗೆ ಎಂಥ ಹುಡುಗ ಬೇಕು ಅಂತ ಹೇಳಿದ್ರೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಂಥವ್ರು ಬೇಕು. ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ? ಚಿಕ್ಕವರಿದ್ರೂ ಸರಿ, ಹೇಳ್ರಿ, ತಾಯಂದಿರ್ದ ಆಸೆ ಏನು? ನನ್ನ ಮಗಳಿಗೆ ಯಾವ ಥರ ಹುಡುಗ ಬೇಕು? ಚೆನ್ನಾಗಿ ನೋಡ್ಕೋಬೇಕು, ಅಳಿಸ್ಬಾರ್ದು, ಕೆಲಸ ಕಳಿಸ್ಬಾರ್ದು, ಕೂತ್ಕೊಂಡು ಅವಳನ್ನ ಚೆನ್ನಾಗಿ ರಾಣಿ ಥರ ನೋಡ್ಕೋಬೇಕು. ಹೌದಾ ಅಲ್ವಾ? ಆದರೆ ವಾಕ್ಯ ಏನು ಹೇಳ್ತಿದೆ? ಒಂದು ಸೂಟೇಬಲ್ ಆದ ಹೆಲ್ಪರ್ ಅವಳು ಯಾರೋ ಮನೆಗೆ ಹೋಗೋವಳು, ಆ ಮನೆಯನ್ನು ಕಟ್ಟೋಳು. ಅರ್ಥ ಆಗ್ತಿದೆಯಾ? ಆ ಮನೆಯಲ್ಲಿರುವಂಥ ಪುರುಷನ ಆ ಒಂದು ವಾಗ್ದಾನಕ್ಕೆ ಸಹಾಯ ಮಾಡೋಳು. ಅದೇ ಥರ ನೀವು ನಮ್ಮ ತಂದೆ ತಾಯಿನೂ ಅದೇ ಥರ ಯೋಚನೆ ಮಾಡಿನೇ ಕಳಿಸಿದ. ಹೌದಾ ಅಲ್ಲ? ಯಾವ ತಂದೆ ತಾಯಿನೂ ಹಾಳಾಗಲಿ ಅಂತ ಎಲ್ಲೂ ಕಳಿಸಲ್ಲ. ಹೌದಾ ಅಲ್ಲ? ನಿಮ್ಗೆ ಅರ್ಥ ಆಗ್ತಿದೆಯಾ? ಆದರೆ ದೈವಿಕ ದೃಷ್ಟಿ ಏನು? ನಮಗೆ ಆಧರಣೆ ಆಗಿದ್ದು ನಮ್ಮನ್ನು ನಡೆಸೋರ್ಬೇಕಂತ ನಾವು ನೆನೆಸ್ಕೊ. ಆದರೆ ಸ್ತ್ರೀಯನ್ನು ದೇವರು ಉಂಟು ಮಾಡಿದ ಉದ್ದೇಶನೇ ಬೇರೆ. ದೇವರು ಸ್ತ್ರೀಯನ್ನು ಉಂಟು ಮಾಡಿರೋದು ಏನಕ್ಕೆ ಅಂದರೆ, ಪುರುಷನಿಗೆ ಸಹಾಯವಾಗಿರು. ಪುರುಷನ ಎಲ್ಲ ಕಾರ್ಯದಲ್ಲಿ ನೀನು ಹೋಗಿ ಏನಾಗಿರೋ, ಹೆಲ್ಪರ್ ಆಗಿರೋ, ಸಹಾಯ ಮಾಡು. ಪುರುಷನಿಗೆ ದೇವರು ಒಂದು ಉದ್ದೇಶವನ್ನು ಕೊಟ್ಟರು. ಆದಾಮನಿಗೆ 2 ಕೆಲಸವನ್ನು ಕೊಟ್ಟರು. ತೋಟವನ್ನು ಕಾಯಿ, ವ್ಯವಸಾಯ ಮಾಡು. ಅದಕ್ಕೆ ಸಹಾಯ ಮಾಡಲಿಕ್ಕೆ ಯಾರನ್ನ ಕೊಟ್ಟರು? ಹವ್ವಳನ್ನು ಕೊಟ್ಟರು ಅಲ್ವಾ? ಹಾಗಾದರೆ ಒಂದು ಪುರುಷ ಕಂಪ್ಲೀಟ್ ಆಗೋದು ಯಾವಾಗ? ಹೆಲ್ಪ್ಮೇಟ್ ಬಂದಾಗ, ಸಹಾಯಕಿ ಬಂದಾಗ, ಸೂಟೇಬಲ್ ಪಾರ್ಟ್ನರ್. ನಿಮ್ಮಲ್ಲಿ ಗಂಡು ಮಕ್ಕಳಿದ್ರೆ ನೀವು ಈ ರೀತಿ ಪ್ರೇಯರ್ ಮಾಡಬೇಕು. ಆಮೇಲೆ ಕರ್ತನೆ, ನನ್ನ ಮಗನಿಗೆ ಸೂಟೇಬಲ್ ಪಾರ್ಟ್ನರ್ ಅಂದರೆ ಕೂದಲಿಷ್ಟು ಉದ್ದ ಇರಬೇಕು, ಬೆಳ್ಳಗಿರಬೇಕು, ಆಮೇಲೆ ತುಂಬ ಓದಿರಬೇಕು, ಅದೆಲ್ಲ ಆಮೇಲೆ ಇಟ್ಕೊಳ್ರಿ. ಫಸ್ಟ್ ಹೇಳ್ರಿ, ದೇವ್ರೆ ಅವನ ದರ್ಶನಕ್ಕೆ ಸಹಾಯ ಆಗುವಂತಹ ಹುಡುಗಿ ಬೇಕು ಅಲ್ವಾ? ಎಲ್ಲರೂ ಏನು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು, ನಮ್ಮನ್ನು ನಾವು ವಯಸ್ಸಾದಾಗ ನಮ್ಮನ್ನ ನೋಡ್ಕೊಳ್ಳೋಕ್ಕೆ ಹುಡುಗಿ. ಖಂಡಿತ ಆ ಥರ ಯಾರು ಹುಡುಕಬೇಡಿ. ದೇವರ ವಾಗ್ದಾನ ಏನು ಹೇಳುತ್ತೆ ಅಂದರೆ, ಆ ಹುಡುಗನಿಗೆ ಸರಿ ಬೀಳುವ ಸಹಕಾರಿ ಬಂದರೆ ಆಟೋಮೆಟಿಕಲಿ ಎಲ್ಲ ಆ್ಯಡ್ ಆಗುತ್ತೆ. ಅವಳು ಮಗಳಾಗಿ ಬರ್ತಾಳೆ, ಆಮೇಲೆ ನಿಮ್ಮನ್ನು ನೋಡ್ಕೊಳ್ತಾಳೆ ಎಲ್ಲ. ಹಾಗಾದರೆ ಗಂಡು ಮಕ್ಕಳಿರೋರು ಕೈ ಎತ್ತಿರಿ. ಗಂಡು ಮಕ್ಕಳಿರುವ ಪ್ರತಿಯೊಬ್ಬರ ತಾಯಿಯ ಪ್ರೇಯರ್ ಆಗಿರಬೇಕು, ನನ್ನ ಮಗನಿಗೆ ಸೂಟೇಬಲ್ ಆಗಿರುವ, ಸರಿ ಬೀಳುವ ಸಹಕಾರಿ. ನಿಮ್ಮ ಮೊದಲನೇ ಪ್ರಾರ್ಥನೆ ಅದಾಗಿರಬೇಕು. ದೇವ್ರೆ, ಅವಳು ಉದ್ದ ಕೂದಲಿದೆಯೋ, ಅವಳು ಬೆಳ್ಳಿಗಿದ್ದಾಳೋ, ಅದೆಲ್ಲ ಬೇಡ ದೇವ್ರೆ, ನನ್ನ ಮಗನ ಆ ಒಂದು ದರ್ಶನಕ್ಕೆ, ನನ್ನ ಮಗನ ಮೇಲೆ ಒಂದು ದರ್ಶನ ಇದೆ, ನನ್ನ ಮಗನ ಮೇಲೆ ಒಂದು ಉದ್ದೇಶ ಇದೆ, ಆ ಉದ್ದೇಶಕ್ಕೆ ಸರಿ ಬೀಳುವ ಸಹಕಾರಿ ಕರ್ತನೆ ನನ್ನ ಮನೆಗೆ ಬರಲಿ. ಆಮೇಲೆ ಹೆಣ್ಣು ಮಕ್ಕಳಿರುವ ಎಲ್ಲ ತಾಯಿ ಪ್ರಾರ್ಥನೆ ಏನಾಗಿರಬೇಕು? ನನ್ನ ಮಗಳು ಒಂದು ಒಳ್ಳೆ ಉತ್ತಮ ಸಹಕಾರಿಯಾಗಿ ಹೋಗಬೇಕು, ಆ ಮನೆಯನ್ನು ಬೆಳಗಬೇಕು, ಹೋದ ಮನೆಯನ್ನು ಕಟ್ಟಬೇಕು. ಆಮೇನ್ ನಾವು ಈ ರೀತಿ ಬಿಬ್ಲಿಕಲ್ ಪ್ರೇಯರ್ ಮಾಡಿಬಿಟ್ರೆ ನಾವು ನಮ್ಮ ಮಕ್ಕಳಿಗಾಗಿ ಅಳೋದೇ ಬೇಕಾಗಿಲ್ಲ, ನಮ್ಮ ಮಕ್ಕಳಿಗಾಗಿ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಮೊದಲೇ ನಾವೆಲ್ಲವನ್ನ ಮಾಡಿ ಮದುವೆ ಮಾಡ್ಬೇಕು. ಆಮೇಲೆ ಅಲ್ವಾ? ಮದುವೆ ಆಗೆ ಬಂದಾಗ ಪಾಸ್ಟರ್ ಹತ್ರ ಬಂದು ಕೇಳ್ತಾರೆ, ಏನಂತ ಪಾಸ್ಟರ್, ನಮ್ಮ ಹುಡುಗನಿಗೆ ಹುಡುಗಿಗೆ ನೋಡಿ ಅಂದಾಗ ಪಾಸ್ಟರ್ ಕೇಳ್ತಾರೆ, ಏನು ಮಾಡಿಟ್ಟಿದ್ದೀರಾ ಅಂದರೆ ಜಸ್ಟ್ ಕೇಳ್ತಾರೆ, ಏನಾದರೂ ಮದುವೆಗೆ ತೆಗೆದಿಟ್ಟಿದ್ದೀರಾ, ಏನು ಮಾಡಿದ್ದೀರಾ? ಅದೇ ಥರನೇ ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋಕ್ಕಿಂತ ಮುಂಚೆ ಸ್ತ್ರೀಯರಾದ ನೀವು ಪ್ರಾರ್ಥನೆ ಮಾಡಿದ್ದೀರಾ? ನಿಮ್ಮ ಪ್ರಾರ್ಥನೆ ಏನು? ಚೆನ್ನಾಗಿರಬೇಕು, ನೋಡಕ್ಕೆ ಚೆನ್ನಾಗಿರಬೇಕು, ದುಡ್ಡಿರಬೇಕು, ಹಣ ಇರಬೇಕು. ಇದಾಗಿದ್ದರೆ ಬಹಳ ಒಂದು ಕಾರ್ಯದಲ್ಲಿ ನೀವು ಸಫರ್ ಆಗ್ಲಿಕ್ಕಿದ್ದೀರಾ.
ಆಮೇಲೆ ನೀವು ಪ್ರಿಪೇರ್ ಆಗಬೇಕು. ಈಗಲೇ ನಿಮ್ಮ ಮಗು ಚಿಕ್ಕದೇ ಇರ್ಬೋದು, ಈಗಲೇ ಈ ವಿಷಯವನ್ನು ಇಟ್ಟು ನೀವು ಪ್ರಾರ್ಥಿಸ್ಬೇಕು. ಆಮೇಲೆ ಅಲ್ಲೆಲ್ಲೂ ಎಲ್ಲರೂ ಇಲ್ಲೇ ಇದ್ದೀರಾ? ಆಮೇಲೆ ಸೊ ನಾನು ಇವಾಗ ಹೇಳ್ತಾ ಬಂದಿದ್ದೇನೆಂದರೆ, ಮೊದಲು ನಾನು ಕೇಳಿದ್ರೆ, ಮೊದಲು ನಮ್ಮನ್ನು ಸೃಷ್ಟಿ ಮಾಡಿದ ಉದ್ದೇಶ ನಾವು ಈಗಷ್ಟೇ ನಾವು ಕೇಳ್ದೋ ಏನಾಗಿದೆ, ನಾವು ಸಹಕಾರಿ. ಆಮೇಲೆ ಸರಿ ಬೀಳುವ ಸಹಕಾರಿ. ಹಾಗಾದರೆ ನಾವು ಯಾರಿಗೂ, ನಮ್ಮ ಹಸ್ಬೆಂಡಿಗೆ ಅವ್ರಿಗಿರುವ ಉದ್ದೇಶವನ್ನು ನೀವು ಕೇಳಬೇಕು. ಇವತ್ತು ಹೋಗಿ ನಿಮ್ಮ ಹಸ್ಬೆಂಡ್ ಹತ್ರ ಕೇಳಬೇಕು, ನಿಮ್ಮ ದರ್ಶನ ಏನಪ್ಪ, ಆಮೇಲೆ ಕೇಳಬೇಕು. ಅದಕ್ಕೆ ಸರಿಯಾಗಿ ನಾವು ಹೋಗ್ಬೇಕು. ಆಮೇಲೆ ಅವ್ರು ಹೇಳ್ತಾರೆ, ಏನಕ್ಕೆ ನಾ ದರ್ಶನ ಇರ್ಕು ಉನಕ್ಕೆ ನಾ ಇರ್ಕುದೋ ಅದದಾ ಏನಂದು ಅಲ್ವಾ, ಇಲ್ಲಾಂದರೆ ದರ್ಶನಮ್ಮ ಎನ್ನ ಹಚ್ಚಿ ಅಲ್ವಾ ಕೇಳ್ತಾರಲ್ವಾ. ಸೊ ನಮಗೆ ಗೊತ್ತಿರಬೇಕು, ದೇವರು ನಮ್ಮನ್ನು ಒಂದು ಉದ್ದೇಶದಲ್ಲಿ ಕರೆದಿದ್ದಾರೆ. ಆಮೇಲೆ ಉದ್ದೇಶ ಇಲ್ಲದೆ ಯಾರು ಇಲ್ಲಿ ಸುಮ್ಮನೆ ಕೂತಿಲ್ಲ. ಪ್ರತಿಯೊಬ್ಬರು ದೇವರ ಆ ಒಂದು ಪ್ರಾಜೆಕ್ಟ್ ಒಳಗಡೆ ಇದ್ದೀವಿ. ಆಮೇಲೆ ಒಬ್ಬೊಬ್ಬರ ಮೇಲೆ ದೇವರು ಏನು ಮಾಡಿದ್ದಾರೆ, ಪ್ರಾಜೆಕ್ಟನ್ನು ಇಟ್ಟಿದ್ದಾರೆ. ಆಮೇಲೆ ಸೊ ಇವತ್ತು ನಾನು ಹೇಳುವಂಥ ಒಂದು ಮೇನ್ ಕಾರ್ಯ ಏನಂದರೆ, ದೇವರು ನಮ್ಮನ್ನು ಸಿಂಗಲ್ ಆಗಿ ಕರೆದಿಲ್ಲ, ಒಬ್ಬರೇ ಆಗಿ ಕರೆದಿಲ್ಲ. ನಿಮ್ಮ ಮನೆಯಿಂದ ನೀವು ಒಬ್ಬರೇ ರಕ್ಷಣೆ ಹೊಂದಿದ್ರೆ, ವಿಶೇಷವಾಗಿ ಆನ್ಲೈನಲ್ಲಿ ನೋಡೋರಿಗೆ ಹೇಳ್ತೀವಿ, ನಾನು ಒಬ್ಬಳೇ ಬಂದಿದ್ದೀನಿ ರಕ್ಷಣೆಗೆ, ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನ ಮನೆಯಿಂದ ಯಾರೂ ರಕ್ಷಣೆ ಹೊಂದಿಲ್ಲ ಅಂತ ನೀವು ಯಾರಾದರೂ ನೀವು ಅಂದ್ಕೊಂಡಿದ್ರೆ, ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ದೇವರು ನಿಮ್ಮನ್ನು ಒಬ್ಬರೇ ಆಗಿ ಕರೆದಿಲ್ಲ. ದೇವರು ನಿಮ್ಮನ್ನು ಒಬ್ಬಳೇ ಆಗಿ ಕರೆದಿಲ್ಲ, ನಿಮ್ಮನ್ನು ಕುಟುಂಬವಾಗಿ ಕರೆದಿದ್ದಾರೆ. ಮೊದಲು ಕಾರ್ಯ ನೀವು ಹೇಳಬೇಕು, ನಮ್ಮ ದೇವರು ಕುಟುಂಬಗಳ ದೇವರು. ಹೇಳ್ರಿ, ನಮ್ಮ ದೇವರು ಕುಟುಂಬಗಳನ್ನು ಕಟ್ಟುವ ದೇವರು. ಆಮೇಲೆ ಕುಟುಂಬಗಳನ್ನು ಒಡೆಯುವ ದೇವರಲ್ಲ, ಕುಟುಂಬವನ್ನು ಕಟ್ಟುವ ದೇವರು. ಆಮೇಲೆ ಇನ್ನೊಂದು ಸತ್ಯ ನಿಮ್ಗೆ ಗೊತ್ತಿರಲಿ, ದೇವರು ನಿಮ್ಮನ್ನು ಕರೆದಿದ್ದು ಈಗ ನಿಮಗಿರುವ 1, 2, 3 ಮಕ್ಕಳಿಗಾಗಿ ಮಾತ್ರ ಅಲ್ಲ. 4 ಮಕ್ಕಳಿದ್ದಾರೆ ಇಲ್ಲಿ ಅಲ್ವಾ ಮ್ಯಾಕ್ಸಿಮಮ್. ಸೊ ನಿಮಗೆ ಇರುವ 1, 2, 3 ಮಕ್ಕಳಿಗಾಗಿ ಮಾತ್ರ ನಿಮ್ಮನ್ನು ಕರೆದಿಲ್ಲ, ನಿಮ್ಮನ್ನು ದೇವರು ಜನರೇಷನ್ಸ್ಗಳಿಗಾಗಿ ಕರೆದಿದ್ದಾರೆ. ಆಮೇಲೆ ಅಂದರೆ ಸಂತತಿಗಳು ನಿಮ್ಮಿಂದ ಎದ್ದೇಳಬೇಕು. ಆಮೇಲೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಸಂತತಿಗಳ ದೇವರು, ಆಮೇಲೆ ತಲೆಮಾರುಗಳ ದೇವರು. ಆಮೇಲೆ ಹೇಳ್ರಿ, ನನ್ನ ದೇವರು ತಲೆಮಾರಿನ ದೇವರು. ಹಾಗಾದರೆ ಈ ರಕ್ಷಣೆ ಅನ್ನೋದು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಸಿಕ್ಕಿರೋದು. ಆಮೇಲೆ ನಾನು ನಿಮಗೆ ಇಷ್ಟು ಜನಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ದೇವರು ನಿಮ್ಮನ್ನು ಕರೆದಿರೋದು ಬರೀ ನಿಮ್ಮ ಒಬ್ಬರನ್ನೇ ಅಲ್ಲ, ನಿಮ್ಮ ಮೂಲಕ ನಿಮ್ಮ ಸಂತತಿಗಳನ್ನು ಆಶೀರ್ವದಿಸ್ಬೇಕು. ಆಮೇಲೆ ಸಂತತಿಗಳ ದೇವರು. ಆಮೇಲೆ ನೀವು ಸಂತತಿಗಳನ್ನು ದೇವರಲ್ಲಿ ನಡೆಸುವಂಥ ಶಕ್ತಿ ಉಳ್ಳಂಥವ್ರು. ಆಮೇಲೆ ಹಾಲೆಲೂಯ. ಹಾಗಾದರೆ ನನಗೆ ನಿನಗೆ ಬಂದಂಥ ಈ ರಕ್ಷಣೆ ಈ ಒಂದು ಕುಟುಂಬದಲ್ಲಿ ಮುಗಿಯೋದಿಲ್ಲ. ನನಗೆ ನಿನಗೆ ಸಿಕ್ಕಂಥ ಈ ಒಂದು ದೇವರು ಇದ್ದಾರಲ್ಲ, ಬರೀ ಈ ಒಂದು ಕಾಲದ ದೇವರಲ್ಲ, ಕಾಲಗಳ ಯುಗಗಳ ದೇವರು. ಆಮೇಲೆ ನಿಮ್ಮ ಮೂಲಕ ದೇವರು ಸಾವಿರಾರು ಜನರನ್ನು ಕಂಡಿದ್ದಾರೆ. ಆಮೇಲೆ ಸಾವಿರಾರು ಮಂದಿಯನ್ನು ದೇವರು ಕಂಡಿದ್ದಾರೆ. ಹಾಲೆಲೂಯ. ನಾವು ನೋಡ್ತೇವೆ, ಸಮರ್ಯಾದ ಒಂದು ಸ್ತ್ರೀ, ಆ ಸ್ತ್ರೀಯ ಒಳಗಡೆ ಇಡೀ ಪಟ್ಟಣವನ್ನೇ ದೇವರು ಕಂಡರು. ಆಮೇಲೆ ನೀವು ನೋಡ್ತೇವೆ, ಆ ಬಾವಿ ಹತ್ರ ಬರೀ ಯಾರೆಲ್ಲ, ಯೇಸುಸ್ವಾಮಿ ಮತ್ತು ಸಮರಿಯ ಸ್ತ್ರೀ ಮಾತಾಡ್ತಾ ಇದ್ರು. ಆದರೆ ದೇವರು ಅವಳನ್ನ ನೋಡ್ತಾ ಇಲ್ಲ, ಅವರ ಒಳಗಡೆ ಇರುವ ಒಂದು ಪಟ್ಟಣವನ್ನೇ ನೋಡ್ತಾ ಇದ್ದಾರೆ. ಆಮೇಲೆ ಹಾಲೆಲೂಯ. ಇವತ್ತು ನೀವು ಹೇಳ್ಬೋದು, ಸಿಸ್ಟರ್ ಇಷ್ಟು ವರ್ಷ ಆಯಿತು, ನಾನು ಎಷ್ಟೋ ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ನನ್ನ ಹಸ್ಬೆಂಡ್ ಬರ್ತಿಲ್ಲ, ನನ್ನ ಮಕ್ಕಳು ಬರ್ತಿಲ್ಲ, ನಾನು ಬಹಳಷ್ಟು ಬೇಜಾರಲ್ಲಿದ್ದೀನಿ ಅಂದರೆ, ದೇವ್ರು ನಿನ್ನ ಒಬ್ಬಳನ್ನೇ ನೋಡ್ತಿಲ್ಲ, ನಿನ್ನ ಒಳಗಡೆ ಇಟ್ಟಿರುವ ಸಂತತಿಯನ್ನು ದೇವ್ರು ನೋಡ್ತಿದ್ದಾರೆ. ಆಮೇಲೆ ಹಾಲೆಲೂಯ. ಸೊ ನಾವು ವಾಗ್ದಾನಗಳನ್ನ ಕೇಳಿದ್ದೀವಿ. ಎಷ್ಟು ಜನ ಹೇಳ್ತೀರಾ 2026 ವಾಗ್ದಾನವನ್ನು ಕಾಣುವ ವರ್ಷ. ಆಮೇಲೆ ಹಾಲೆಲೂಯ. ನೀನು ನಿನ್ನ ಕುಟುಂಬ ದೇವರ ಸನ್ನಿಧಿಗೆ ಬರುವ ವರ್ಷ. ಎಷ್ಟು ಜನ ಇದನ್ನ ಕನ್ಫೆಸ್ ಮಾಡಕ್ಕೆ ರೆಡಿ ಇದ್ದೀರಾ? ಆಮೇಲೆ ವಾಗ್ದಾನಗಳನ್ನು ಕಾಣುವ ವರ್ಷ. ಓ ಹಾಲೆಲೂಯ. ಆಮೇನ್ ಹಾಲೆಲೂಯ. ಹೇಳ್ರಿ, ಈ ವರ್ಷ ವಾಗ್ದಾನವನ್ನು ನಾನು ಕಾಣ್ತೇನೆ. ನನ್ನ ದೇವರು ಕುಟುಂಬಗಳ ದೇವರು, ನಾನು ಒಬ್ಬಳೇ ಅಲ್ಲ, ನನ್ನ ಸಂತತಿಯಾಗಿ ದೇವರು ಕರೆದಿದ್ದಾರೆ. ಆಮೇಲೆ ಹಲ್ಲೆಲೂಯ. 5 ತಲೆಮಾರಿಗೂ ನಾನೇನಾಗಿರ್ತೇನೆ, ತಾಯಿಯಾಗಿರ್ತೇನೆ. ಆಮೇಲೆ ಹಲ್ಲೆಲೂಯ. ಒಂದು ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಮರಿ ಮಕ್ಕಳು ಹೇಳಬೇಕು, ನನ್ನ ಅಜ್ಜಿ, ನನ್ನ ಮುತ್ತಜ್ಜಿ ದೇವರನ್ನು ನಂಬಿದ ನಿಮಿತ್ತ ಇವತ್ತು ನಾನಲ್ಲಿದ್ದೇನೆ. ಹಲ್ಲೆಲೂಯ. ಹಾಗಾದರೆ ನನಗೆ ಮತ್ತೆ ನಿನಗೆ ಸಿಕ್ಕಿರೋ ಫೇತ್ ಎಷ್ಟು ದೊಡ್ಡದು, ರಕ್ಷಣೆ ಎಷ್ಟು ದೊಡ್ಡದು. ಆಮೇಲೆ ನೀವು ಇವಾಗ ಹಲಸಿನ ಹಣ್ಣು, ಮಾವಿನ ಹಣ್ಣು ಸೀಸನ್, ಆ ಒಂದು ಬೀಜ ನೀವು ತಿಂದಿರುವಂಥ ಹಣ್ಣಿನ ಒಂದು ಬೀಜವನ್ನು ನಟ್ಟು ನೋಡ್ರಿ. ಆಮೇಲೆ ಅದು ಒಂದು ಮರ ಬರುತ್ತೆ. ಒಂದೇ ಒಂದು ಫಲ ಕೊಡುತ್ತಾ ನಿಮಗೆ? ಏನು ಕೊಡುತ್ತೆ? ಒಂದು ಸತಿಗೆ ಅನೇಕ ಫಲ, ವರ್ಷ ಎಷ್ಟು ಫಲ. ಹಾಲೆಲೂಯ. ಅದೇ ರೀತಿ ನಾನು ಮತ್ತು ನೀವು ಒಂದು ಬೀಜ. ಹೇಳ್ರಿ, ನಾನೊಂದು ಬೀಜ, ವಿಶ್ವಾಸದ ಒಂದು ಬೀಜ ನಾನು. ಆಮೇಲೆ ನಾನು ಸಾಧಾರಣ ವ್ಯಕ್ತಿ ಅಲ್ಲ, ನಾನು ವಿಶ್ವಾಸದ ಬೀಜ. ನನ್ನಿಂದ ಸಂತತಿಗಳು ಉಂಟಾಗುತ್ತೆ. ಹಾಲೆಲೂಯ.
ಆಮೇಲೆ ರೂತಳು ಬರೆದ ಪುಸ್ತಕ 4ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದೆ. ರೂತ್ ಚಾಪ್ಟರ್ 4:11 ನಾವು ಅದರಲ್ಲಿ ನೋಡಬಹುದು ಕೊನೆ ಭಾಗದಲ್ಲಿ, ಇದಕ್ಕೆ ನಾವು ಸಾಕ್ಷಿಗಳು ಎಂದು ಹೇಳಿದ್ದಕ್ಕೆ ಊರು ಬಾಗಿಲಲ್ಲಿ ಕೂಡಿದ್ದ ಹಿರಿಯರು ಎಲ್ಲಾ ಜನರು, ಹೌದು ನಾವು ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲ್ನ ಮನೆಯನ್ನು ಕಟ್ಟಿದ ರಾಹೇಲ್ ಮತ್ತು ಲೇಹ್ಯ ಎಂಬ ಸ್ತ್ರೀ ಹೇಗೋ ಹಾಗೆ ನಿನ್ನ ಮನೆಗೆ ಬರುವ ಈ ಸ್ತ್ರೀ ನಿನ್ನನ್ನು ಅಭಿವೃದ್ಧಿಪಡಿಸಲಿ. ಆಮೇಲೆ ಇಸ್ರೇಲ್ ಗ್ರಹವನ್ನು ಕಟ್ಟಿದ ರಾಹೇಲ್ ಮತ್ತು ಲೇಯ. ಆಮೇಲೆ ಇಸ್ರೇಲ್ ಗ್ರಹ ಎಷ್ಟು ಜನ ಇದ್ದಾರೆ ಅದರಲ್ಲಿ? ಎಷ್ಟು ಗೋತ್ರಗಳಿತ್ತು ಇಸ್ರೇಲಲ್ಲಿ? 12 ಗೋತ್ರ. ಹಾಗಾದ್ರೆ ವಾಕ್ಯ ಏನು ಹೇಳ್ತಾ ಇದೆ? ಜನಗಳು ವರ್ಷಗಳಾದ್ಮೇಲೆ ಏನು ಹೇಳ್ತಿದ್ದಾರೆ? ಇಸ್ರೇಲ್ ಗ್ರಹವನ್ನು ಕಟ್ಟಿದ ಯಾರಂತೆ? ಇಸ್ರೇಲ್ ಮನೆಯನ್ನ ಕಟ್ಟಿದವ್ರು ಯಾರಂತೆ? 2 ಸ್ತ್ರೀ. ಆಮೇಲೆ ಯಾರದು? ರಾಹೇಲು ಮತ್ತು ಲೇಯ. ಹಾಗಾದ್ರೆ ನೋಡ್ರಿ, ಮನೆ ಮಾತ್ರ ಅಲ್ಲ, ನಾವು ತಲೆಮಾರುಗಳನ್ನ ಕಟ್ಟುವವರು. ಇವತ್ತು ದೇವರು ಕೊಟ್ಟಿರುವಂಥ ದರ್ಶನ ನಮ್ದು ದೊಡ್ಡದು. ಆಮೇಲೆ ನಾನು 4 ಮಂದಿ ಅಲ್ಲ, ನಾನು ನನಗಿರೋ ಮಕ್ಕಳು ಮಾತ್ರ ಅಲ್ಲ, ನಾನು ನನ್ನ ಗಂಡ ನನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ನಿನ್ನ ಭಕ್ತಿ ಸೀಮಿತ. ಎಲ್ಲ ದಯವಿಟ್ಟು ಸ್ತ್ರೀಯರ ಗಮನವಿಟ್ಟು ಕೇಳಬೇಕು. ಆಮೇಲೆ ನಾನು ನೀನು ತೆಗೆದುಕೊಂಡ ಈ ರಕ್ಷಣೆ, ನಾನು ನೀನು ನಂಬುತ್ತಿರುವ ಈ ನಂಬಿಕೆ ಬರೀ ನನಗೂ ನನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಸಂತತಿ ಸಂತತಿ ಸಂತತಿ. ಆಮೇಲೆ ಹಲ್ಲೆಲೂಯ. ಒಂದು ವೇಳೆ ಈ ವಾಕ್ಯನ ನಿಮಗೆ ನಂಬಲಿಕ್ಕೆ ಆಗದೆ ಇರ್ಬೋದು, ಯಾಕಂದರೆ ನಿಮ್ಮ ಮಕ್ಕಳಿಗೆಲ್ಲ ನೀವು ಮದುವೆ ಮಾಡಿಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳು ಯಾರೂ ನಂಬಿಕೆಯಲ್ಲಿಲ್ಲ, ನಿಮ್ಮ ಮಕ್ಕಳು ನಂಬಿಕೆಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಆದರೆ ನಾನು ಹೇಳ್ತೇನೆ, ವಾಕ್ಯದಲ್ಲಿ ಶಕ್ತಿ ಇದೆ. ಈ ವಾಕ್ಯವನ್ನು ನಂಬ್ರಿ. ನೀವು ಮನೆಯಲ್ಲಿ ಕುತ್ಕೊಂಡು ಹೇಳ್ರಿ, ನಾನು ಒಬ್ಬಳೇ ಅಂತ ಹೇಳ್ಬೇಡ್ರಿ. ದೇವ್ರೆ, ನನ್ನ ಮೂಲಕ ನನ್ನ ಸಂತತಿಯನ್ನು ನೀನು ಇಟ್ಟಿದ್ಯಾ, ನಾನು ಒಂದು ಬೀಜವಾಗಿದ್ದೇನೆ. ಆಮೇಲೆ ನಾವು ಇದಕ್ಕೆ ಗ್ರ್ಯಾಂಡರ್ ಪರ್ಪಸ್ ಅಂತ ಕರಿತೇವೆ. ಆಮೇಲೆ ಮಹೋದ್ದೇಶವಾದದ್ದು. ಆಮೇಲೆ ಒಂದೇ ಬೀಜದಿಂದ ಹಲವಾರು ಮರಗಳಿದೆ. ಆಮೇಲೆ ಫಲಗಳಲ್ಲ. ನಾನು ಕೇಳ್ತಾ ಇದ್ದೇನೆ, ಒಂದು ಮಾವಿನ ಒಂದು ಆ ಓಟೆ ಬೀಜವನ್ನು ನಟ್ಟಾಗ ಒಂದು ಮರ ಉಂಟಾಗುತ್ತೆ. ಆ ಮರದಲ್ಲಿ ಎಷ್ಟು ಹಣ್ಣುಗಳಿದೆ ಅನ್ನೋದು ಮುಖ್ಯನಾ, ಎಷ್ಟು ಮರಗಳಿದೆ? ಆ ಕಾಲಿಂಗ್ ನಮ್ಮ ಮೇಲಿರೋದು. ಆಮೇಲೆ ಹಾಗಾದರೆ ಎಷ್ಟು ಜನ ಆಯಿತು. ಆಮೇಲೆ ಹಲ್ಲೆಲೂಯಾ. ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ರಕ್ಷಣೆ ಹೊಂದದಿರೋರು ನೀವು ಒಬ್ಬರೇ ಆಗಿದ್ದರೆ, ನೀವು ಒಂದು ಕೆಲಸ ಮಾಡಿ, ಮನೆಗೆ ಹೋಗ್ಬಿಟ್ಟು ಫ್ಯಾಮಿಲಿ ಟ್ರೀ ಹಾಕಬೇಕು. ನೀವು ಹಾಕಬೇಕು. ನಿಮಗೆ ಗಂಡ ಹೆಂಡತಿ, ನಿಮಗಿರುವ ಮಕ್ಕಳುಗಳು, ಅವ್ರಿಗೆ ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಬರುವಂಥ ಹೆಂಡತಿ ಕೆಳಗಡೆ ಹಾಕ್ರಿ, ಅವ್ರಿಗಿಬ್ರು ಮಕ್ಕಳು, ಅವ್ರಿಗೆ ಮದುವೆ ಆದಮೇಲೆ ಅವರಿಬ್ಬರು ಮಕ್ಕಳು, ಇದಿಷ್ಟು ಬರೆದ್ಬಿಟ್ಟು ಮೇಲ್ಗಡೆ ನಿಮ್ಮ ಹೆಸರು ಬರೀರಿ. ಏನು ಸಿಸ್ಟರ್ ಎಲ್ಲಮ್ಮ. ಆಮೇಲೆ ಒಬ್ಬರ ಹೆಸರು ಬರೀರಿ. ನೆಕ್ಸ್ಟ್ ನೀವು ಅವರಿಂದ ನಿಮ್ಮ ಹಸ್ಬೆಂಡಿಂದ ಕೆಳಗೆ ನಿಮಗೆ 1 2 3 ಮಕ್ಕಳು, ಆದರೂ ಒಬ್ಬನಿಗೆ 2 ಮಕ್ಕಳು, 1 2 ಎಷ್ಟಾಯಿತು? 6 ಮಕ್ಕಳು. ಅವ್ರ ಕೆಳಗಡೆ 1 2 1 ಇಷ್ಟು ಹಾಕಿ ನೋಡ್ರಿ ಎಷ್ಟು ಜನ. ಆಮೇಲೆ ಹಲ್ಲೆಲೂಯ. ಅದನ್ನಿಟ್ಟು ಪ್ರಾರ್ಥಿಸ್ರಿ. ದೇವ್ರೆ, ಗ್ರ್ಯಾಂಡರ್ ಪರ್ಪಸ್, ನನ್ನ ಉದ್ದೇಶ ಮಹೋದ್ದೇಶಕ್ಕಾಗಿ ಕರೆದಿದ್ದೀರಾ. ಆಮೇಲೆ ಮಕ್ಕಳಿಲ್ಲದಿದ್ದವರು ಯಾರಾದರೂ ಈ ಮೆಸೇಜನ್ನು ಕೇಳೋದಾದರೆ, ದೇವರು ಆದಿಯಲ್ಲಿ ನಿಮ್ಮನ್ನು ಕರೆಯುವಾಗ ಸಂತತಿಗಳ ನೆನೆಸಿ ಕರೆದ್ರು. ಆಮೇಲೆ ಒಬ್ಬರೇ ನೋಡಿಲಿ ಕರೆದಿಲ್ಲ. ಹಲ್ಲೆಲೂಯ. ನನ್ನನ್ನು ನೋಡೋ ಮೊದಲು ದೇವರು ನನ್ನ ಮಕ್ಕಳನ್ನು ನೋಡಿದ್ರು. ಆಮೇಲೆ ನನಗೋಸ್ಕರ ನೋಡ್ರಿ, ನನಗೋಸ್ಕರ ಮಕ್ಕಳನ್ನ ಕೊಟ್ಟಿಲ್ಲ, ಮಕ್ಕಳಿಗೋಸ್ಕರ ನನ್ನನ್ನು ದೇವರಿಟ್ರು. ಆಮೇಲೆ ಈ ಮಕ್ಕಳನ್ನು ಯಾರಿಗೆ ಕೊಡ್ಲಿ ಅಂತ ಇಟ್ರು. ಯಾರಾದರೂ ನೀವು ಮಕ್ಕಳಿಗೆ ಪ್ರೇಯರ್ ಮಾಡೋರು ಹೇಳಬೇಕು, ದೇವ್ರೆ ನಾನು ಸಂತತಿಗಳನ್ನ ಇರಬೇಕು. ಆಮೇಲೆ ನಿನ್ನ ವಾಗ್ದಾನ ಇದೆ, ಆ ವಾಗ್ದಾನ ನನ್ನ ಮೂಲಕ ನೆರವೇರಲಿ. ನಾವೊಂದು ನಿಮಿಷ ಕರಗಳನ್ನೆತ್ತಿ ಪ್ರಾರ್ಥಿಸೋಣ. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟ ಗರ್ಭಗಳು ಈ ಸಮಯದಲ್ಲಿ ಅಪ್ಪ ತೆರೆಯಲ್ಪಡಲಿ. ಕರ್ತನೇ, ಈ ಒಂದು ಸಂದೇಶ, ಈ ಒಂದು ಗ್ರ್ಯಾಂಡರ್ ಪರ್ಪಸ್ ಆ ಬರಿದಾದ ಗರ್ಭಕ್ಕೆ ತಾಕಲಿದೇವ್ರೆ. ಹಲ್ಲೆಲೂಯ. ಕರ್ತನೇ, ಮಕ್ಕಳುಗಳು ಉಂಟಾಗಲಿ, ಸಂತತಿಗಳು ಉಂಟಾಗಲಿ, ನಂಬಿಕೆಯ ಸಂತತಿಗಳು ಯೇಸುವಿನ ನಾಮದಲ್ಲಿ ಹುಟ್ಟ ಬರಲೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಲ್ಲೆಲೂಯ. ಕರ್ತನೇ, ನೀವು ಒಂದೇ ಸ್ತ್ರೀಯಾಗಿ ಕರೆದಿಲ್ಲ, ಸಂತತಿಯಾಗಿ ಕರೆದಿದೆಯಾ. ಯೇಸುವಿನ ನಾಮದಲ್ಲಿ ಅದು ಮಲ್ಟಿಪ್ಲೈ ಆಗಲಿ. ಯೇಸುವಿನ ನಾಮದಲ್ಲಿ ಸಂತತಿಗಳು ಉಂಟಾಗಲಿ ದೇವ್ರೆ. ಅದೇ ರೀತಿ ಪ್ರಾರ್ಥಿಸ್ತಾ ಇದ್ದಾವೆ. ಯಾರೆಲ್ಲ ಕರ್ತನೆ ಇನ್ನು ರಕ್ಷಣೆಗೆ ಬಂದಿಲ್ವೋ, ಯೇಸುವಿನ ನಾಮದಲ್ಲಿ ರಕ್ಷಣೆಗೆ ಬರಲಿ. ಯೇಸುವಿನ ನಾಮದಲ್ಲಿ ರಕ್ಷಣೆಗೆ ಬರಲಿ. ಈ ಒಂದು ದರ್ಶನ ಒಂದೊಂದು ಸ್ತ್ರೀಯ ಜೀವಿತದಲ್ಲಿ ನಿಜವಾಗಿ ಮಾರ್ಪಡಲಿ, ಒಂದೊಂದು ಸಹೋದರಿಯ ಜೀವಿತದಲ್ಲಿ ನಿಜವಾಗಿ ಮಾರ್ಪಡಲಿ. ಯಾರೆಲ್ಲ ಮಕ್ಕಳುಗಳು ಹಿಂಜಾರಿ ಹೋಗಿದಾರೋ, ಯಾರೆಲ್ಲ ಹಸ್ಬೆಂಡ್ಗಳು ಹಿಂಜಾರಿ ಹೋಗಿದಾರೋ, ಯೇಸುವಿನ ನಾಮದಲ್ಲಿ ಅವರನ್ನ ದರ್ಶನದ ಒಳಗೆ ಎಳಿತಾ ಇದ್ದಾವೆ. ಪ್ರತಿ ಒಬ್ಬರನ್ನ ದರ್ಶನದ ಒಳಗೆ ಎಳಿತಾ
ಎಳಿತಾ ಇದ್ದಾವೆ, ದರ್ಶನದ ಒಳಗೆ ಎಳಿತಾ ಇದ್ದಾವೆ. ನನ್ನ ಮುಖಾಂತರ ಎಷ್ಟು ಆತ್ಮಗಳನ್ನ ಇಟ್ಟಿದ್ಯೋ ಆ ಆತ್ಮಗಳನ್ನ ಕರ್ತನೆ ದರ್ಶನದ ಒಳಗೆ ಎಳಿತಾ ಇದ್ದಾವೆ, ಎಳೆದಾಗ್ತಾ ಇದ್ದಾವೆ, ಆ ದರ್ಶನದ ಒಳಗೆ ಎಳೆದು ಸೇರಿಸ್ತಾ ಇದ್ದಾವೆ. ಯೇಸುವಿನ ನಾಮದಲ್ಲಿ ಇದು ಸಂಭವಿಸಲಿ ಕರ್ತನೆ. ಹಾಲೆಲೂಯಾ, ಆಮೆನ್, ಆಮೆನ್. ಹೇಳ್ರಿ, ನಾನು ಜನರೇಷನ್ಗಾಗಿ ಇರೋಳು. ಆಮೆನ್, ಹಲ್ಲೆಲೂಯಾ. ನೀವು ಈ ಒಂದು ಸಂತತಿಗೆ ಮಾತ್ರ ಅಲ್ಲ, ನಿಮ್ಮ ಮೂಲಕ ದೇವ್ರು ಏನು ಮಾಡ್ತಾರೆ, ಸಂತತಿಗಳನ್ನು ಉಂಟು ಮಾಡ್ತಾರೆ. ಆಮೇಲೆ ನಾನು ಹೇಳಿದೆ, ನೀವು ಏನು ಮೊದಲು ಮನೆ ಕಟ್ಟುವವರು. ಆಮೇಲೆ ನಾವು ಅದನ್ನು ಜ್ಞಾನೋಕ್ತಿ 14:1 ನೋಡ್ತೇವೆ. ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟುವಳು, ಜ್ಞಾನಹೀನಳು ತನ್ನ ಕೈಯಿಂದ ಅದನ್ನು ಬೀಳಿಸೋಳು. ಆಮೇಲೆ ಹಾಗಾದರೆ ನಾವು ಕೇಳಬೇಕು, ನಾವು 2 ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕು. ಒಂದು, ನಾವು ಈ ಕಾಲದಲ್ಲಿರುವಾಗ ನಮ್ಮ ಮನೆಯನ್ನು ನಾವು ಕಟ್ಟಬೇಕು. ಆಮೇಲೆ ನಾವು ಹೋಗುವ ದಿನ ಅಂದರೆ ಈ ಲೋಕವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಮಗೆ ಕೊಡಲ್ಪಟ್ಟ ಈ ಟಾಸ್ಕನ್ನು ನಾವು ಮುಗಿಸ್ಬೇಕು. ಆಮೇಲೆ ಹಲ್ಲೆಲೂಯಾ. 2ನೇ ಪ್ರಾರ್ಥನೆ, ನಾವು ಜನರೇಷನನ್ನು ಕಟ್ಟೋರು. ಆಮೇಲೆ ನಾನು ಇವಾಗ ಸಿಸ್ಟರ್ಸಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ, ಚಿಕ್ಕ ತಲೆನೋವಿಗೆ, ಚಿಕ್ಕ ಬ್ಯಾಕ್ ಪೇನಿಗೆ ಅಥವಾ ಚಿಕ್ಕ ಪುಟ್ಟ ವಿಷಯಕ್ಕೆ ನೀವು ಭಕ್ತಿಯನ್ನು ಬಿಡಬೇಡ್ರಿ. ಚಿಕ್ಕ ಬಲಹೀನತೆಗೆ ಪ್ರಾರ್ಥನೆಯನ್ನು ಬಿಡಬೇಡ್ರಿ. ನಮ್ಗೆ ಎಷ್ಟೇ ಸುಸ್ತಾದರೂ ನಾವು ಊಟ ಮಾಡ್ತೀವಿ, ಹೌದಾ ಅಲ್ಲ? ನಾವು ಅದೇ ರೀತಿ ನಾವು ಒಂದು ತೀರ್ಮಾನ ತಗೋಬೇಕು. ಹೌದು, ನನ್ನ ಮೂಲಕ ಸಂತತಿಗಳು ಬರಬೇಕು ಅಲ್ವೇ? ಅಲ್ಲೆಲೂಯಾ. 5 ಸಂತತಿ ಬರಬೇಕು. ಅದಕ್ಕೆ ನಾನು ಕಾರಣ ಅಲ್ವಾ? ವಿಶ್ವಾಸಿಗಳ ತಾಯಿ ಅಂತ ಅನ್ಸ್ಕೊಂಡಿರೋದು ಯಾರು? ಸಾರಾಳು. ಅದೇ ಥರ ಯಾಕೆ ನಿಮ್ಮದು ಮನೆ ಹೆಸರು ಇದ್ರೆ ಹೇಳ್ರಿ, ನನ್ನ ಮನೆ ಹೆಸರಲ್ಲಿ ನಾನು ವಿಶ್ವಾಸದ ತಾಯಿ ಆಗಿರಬಾರ್ದು. ನಿಮ್ಗೆ ಅರ್ಥ ಆಯ್ತಾ? ಇವತ್ತಿಗೂ ನಾವು ಸಾರಾಳಿಗೆ ಏನಂತ ಕರಿತೇವೆ? ಮದರ್ ಆಫ್ ಫೇತ್ ಅಂತ ಕರಿತೇವೆ, ವಿಶ್ವಾಸಗಳ ತಾಯಿ. ಯಾಕೆ ನೀವು ನಿಮ್ಮ ಕುಟುಂಬಕ್ಕೆ ವಿಶ್ವಾಸದ ತಾಯಿ ಆಗಿರಬಾರ್ದು? ಆಮೇಲೆ ನಾನು ಯಾವಾಗಲೂ ಎಲ್ಲಿ ಹೋದರೂ ನಮ್ಮ ಅಜ್ಜಿ ಬಗ್ಗೆ ಹೇಳ್ತೇನೆ. ನಮ್ಮ ಅಜ್ಜಿಯ ಒಂದು ತೀರ್ಮಾನ, ನಾವು ಆ ಮಾರ್ತೋಮ ಭಾಗದಿಂದ ಪೆಂಟೆಕೋಸ್ಟಿಗೆ ಬರುವಂತೆ ದೇವರು ಕಾರ್ಯ ಮಾಡಿದ್ರು. ಆಮೇಲೆ ಅವರ ಮೂಲಕ ಇವತ್ತು ನಾವು ಸಂತತಿ ದೇವ್ರನ್ನ ನೋಡ್ಕೊಳ್ತಾ ಇದ್ದೇವೆ. ಆಮೇಲೆ ಅಲ್ಲೆಲ್ಲೂ ನಿಮ್ಗೆ ಅರ್ಥ ಆಯ್ತಾ? ಯಾಕೆ ನೀವೇ ನಿಮ್ಮ ಕುಟುಂಬದಲ್ಲಿ ತಾಯಿ ಆಗಿರಬಾರ್ದು? ಹಾಗಾದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಕೇಳುವುದನ್ನು ಸರಿಯಾಗಿ ಕೇಳ್ರಿ, ವಾಕ್ಯ ಸರಿಯಾಗಿ ತಗೊಳ್ರಿ. ವಾಕ್ಯ ನಿಮ್ಮಿಂದ ಕದ್ಕೊಳ್ಳೋಕ್ಕೆ ಯಾರಿಗೂ ಬಿಟ್ಕೊಡ್ಬೇಡ್ರಿ, ಸೈತಾನ್ಗೆ ಬಿಟ್ಕೊಡ್ಬೇಡ್ರಿ, ನಿದ್ದೆಗೆ ಬಿಟ್ಕೊಡ್ಬೇಡ್ರಿ, ನಿಮ್ಮ ಚಿಂತೆಗಳು ನಿಮ್ಮ ವಾಕ್ಯವನ್ನು ತಗೊಂಡೋಗೋಕ್ಕೆ ಬಿಟ್ಕೊಡ್ಬೇಡ್ರಿ, ನಿಮ್ಮ ಜನ್ಮ ಸ್ವಭಾವಗಳು ವಾಕ್ಯವನ್ನು ತಗೊಂಡೋಗೋಕ್ಕೆ ಬಿಟ್ಕೊಡ್ಬೇಡ್ರಿ, ಬೇಗ ಒಡೆದೋಗ್ಬೇಡ್ರಿ. ದೇವರು ನಮಗೆ ರಕ್ಷಣಾ ಕವಚವನ್ನು ಕೊಟ್ಟಿದ್ದಾರೆ. ಆಮೇಲೆ ಹಾಲೆಲೂಯಾ, ಅದನ್ನು ಧರಿಸ್ಕೊಳ್ರಿ, ಸರ್ವಾಯುಧವನ್ನು ಧರಿಸ್ಕೊಳ್ರಿ. ಅವ್ರು ಹೇಳಿದ ಮಾತು, ಇವ್ರು ಹೇಳಿದ್ದು, ಅವ್ರು ಹೇಳಿದ ಕಾರ್ಯಗಳಿಂದ ಹೃದಯವನ್ನು ಒಡೆದಾಕೋಬೇಡ್ರಿ. ಯಾಕೆ ಅಂತ ಹೇಳಿದ್ರೆ ಸೈತಾನನಿಗೆ ಈಸಿಯಾಗಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಅದೆಲ್ಲ ತೆಗೆದಿಟ್ಟು ದೇವ್ರು ನನ್ನನ್ನು ಕುರಿತು ಏನು ಹೇಳ್ತಾರೆ, ದೇವ್ರು ನನ್ನನ್ನು ಕುರಿತು ಏನು ಯೋಚಿಸ್ತಾರೆ, ನಾನೊಂದು ವಿಶ್ವಾಸದ ಮಾತೆ. ಆಮೇಲೆ ಹಲ್ಲೆಲೂಯಾ ಅಲ್ವಾ? ನಾವು ಮರಿಯಳನ್ನು ನೋಡ್ತೀವಿ, ಸ್ತ್ರೀಯರಲ್ಲಿ ನೀನು ಧನ್ಯಳು ಅಲ್ವಾ, ನಿನ್ನ ಉದರದ ಫಲವಾದ ಯೇಸು ಧನ್ಯನೆಂಬುದಾಗಿ ನೋಡ್ತೇವೆ. ಯಾಕೆ ನಾವು ಸ್ತ್ರೀಯರಲ್ಲಿ ಧನ್ಯಳಾಗಬಾರ್ದು? ಆಮೇಲೆ ಒಂದು ವಾಕ್ಯ ಇದೆ, ಅದು ಪ್ರೊವೆಬ್ಸ್ 31:28 ಈ ರೀತಿ ಜ್ಞಾನೋಕ್ತಿಗಳು 31 ಅದರಲ್ಲಿ 28ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು, ಪತಿಯು ಸಹ ಬಹು ಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವರು. ಆಮೇನ್, ಹಲ್ಲೆಲೂಯಾ. ಯಾಕೆ ನಾವು ಈ ರೀತಿ ಅನ್ನಿಸ್ಕೊಳ್ಬಾರ್ದು? ಆಮೇಲೆ ನಮ್ಮ ಹಸ್ಬೆಂಡ್ಗಳಿಂದ, ನಮ್ಮ ಮನೆಯವರಿಂದ ಈ ಸಾಕ್ಷಿ ನಮ್ಮಲ್ಲಿ ಯಾಕೆ ಉಂಟಾಗಬಾರ್ದು? ಇಲ್ಲೇ ಇದ್ದೀವ ನಾವು, ಇದು ನಮಗೆ ಕೊಡಲ್ಪಟ್ಟ ಟಾಸ್ಕ್, ಇದು ನಮಗೆ ಕೊಡಲ್ಪಟ್ಟಂಥ ಕೆಲಸ. ಆಮೇಲೆ ನಾವು ಯಾಕೆ ಇದಕ್ಕಾಗಿ ನಿಲ್ಲಬಾರ್ದು? ಆಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ಚಿಕ್ಕ ಪುಟ್ಟ ನೋವುಗಳಿಗಾಗಿ, ಏನೋ ಚಿಕ್ಕ ಪುಟ್ಟ ಮಾತುಗಳಿಗಾಗಿ ಮನೆಯಲ್ಲಿ ಪ್ರಾರ್ಥನೆಯನ್ನು ಬಿಡೋದು, ವಾಕ್ಯಗಳನ್ನ ಓದದೆ ಬಿಡೋದು, ಇದೆಲ್ಲವೂ ಜನರೇಷನ್ನ ಬ್ಲಾಕ್ ಮಾಡುತ್ತೆ, ನಮ್ಮಿಂದ ಹುಟ್ಟಬೇಕಾದ ಮಕ್ಕಳನ್ನು ಬ್ಲಾಕ್ ಮಾಡುತ್ತೆ. ಆ ಒಂದು ವಿಶ್ವಾಸ ಅನ್ನೋದು ಅದು ಹಸ್ತಾಂತರ ಮಾಡಿಕೊಳ್ಳುವಂಥ ಕೆಲಸ. ಆಮೇಲೆ ನಿಮ್ಗೆ ಅರ್ಥ ಆಗ್ತಿದೆಯಾ? ನನಗೆ ಸಿಕ್ಕ ವಿಶ್ವಾಸ ನಿಮಿತ್ತ ನನ್ನ ಮಕ್ಕಳು ಸಭೆಗೆ ಬರ್ತಾರೆ ಅಲ್ಲೆಲ್ಲೂ ಎಲ್ಲ ಇದ್ದೀರಾ? ನಾನು ಚರ್ಚಿಗೆ ಹೋದ್ರೆ, ನಾನು ಪ್ರಾರ್ಥನೆ ಮಾಡಿ, ನಾನು ಮೊಣಕಾಲಿರೋದನ್ನು ನೋಡಿದ ನನ್ನ ಮಕ್ಕಳು ಬರ್ತಾರೆ. ಆಮೇಲೆ ಅನುಭವ ದೇವರು ಒಂದಿನ ಅಲ್ಲ ಒಂದಿನ ಕೊಡ್ತಾರೆ. ಆಮೇಲೆ ನನಗೆ ಚಿಕ್ಕ ತಲೆನೋವಿಗೆ, ಚಿಕ್ಕ ಹಲ್ಲು ನೋವಿಗೆ, ಚಿಕ್ಕ ಪುಟ್ಟ ಫಂಕ್ಷನ್ಗೆ ಚರ್ಚನ್ನು ಮಿಸ್ ಮಾಡಿಕೊಂಡು ಅಥವಾ ವಾಕ್ಯವನ್ನು ಮಿಸ್ ಮಾಡಿಕೊಂಡು ಸಭೆಯನ್ನು ತುಚ್ಛವಾಗಿ ನೋಡಿ ವಾಕ್ಯವನ್ನು ಓದದೆ ಮನೇಲಿ ಪ್ರಾರ್ಥನೆ ಮಾಡದೆ ಹೋದರೆ ನಮ್ಮ ಮೂಲಕ ಜನರೇಷನ್ಗೆ ಹರಿಬೇಕಾದ ನಂಬಿಕೆ ಹರಿಯೋದಿಲ್ಲ. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ನಾವು ಬರೀ ಈ ಸಂತತಿಗೆ ಮಾತ್ರ ಕರೆಯಲ್ಪಟ್ಟವರಲ್ಲ,
ನೀವು ಅನ್ಕೊಳ್ತೀರಾ, ಅಯ್ಯೋ ಸಿಸ್ಟರ್ ಅದು ಆಮೇಲೆ ನೋಡ್ಕೊಳ್ಳೋಣ, ಈಗಿರೋದು ಹೇಳಿ ಅಂತ ಕೇಳ್ತೀರಲ್ವಾ. ನಾನು ಹೇಳ್ತಾ ಇದ್ದೇನೆ, ನೀವೊಂದು ಬೀಜ, ಆಮೇಲೆ ನಿಮ್ಮ ಮೂಲಕ ಅನೇಕ ಮರಗಳು ಬರಬೇಕು. ಆಮೇಲೆ ಹಲ್ಲೆಲೂಯ. ನೀವು ಯಾಕೆ ವೈರಾಗ್ಯವಾಗಿರಬಾರ್ದು. ಆಮೇಲೆ ಹಲ್ಲೆಲೂಯ. ನಾವು ಹೇಳ್ತಿದ್ದೇವೆ, ಒಂದು ಕೋಳಿ ಮರಿ ಆ ಮರಿಗಳನ್ನ ಹೆಂಗೆ ಕಾಪಾಡುತ್ತೆ, ಹದ್ದು ತಕ್ಕೊಂಡು ಹೋಗದೆ ಇರೋ ರೀತಿನಲ್ಲಿ ಹೇಗೆ ಫೈಟ್ ಮಾಡುತ್ತೆ ನೋಡಿದ್ದೀರಲ್ಲ, ಅದೇ ರೀತಿ ನಾವು ನಿಂತಿರ್ಬೇಕು. ಆಮೇಲೆ ಹಲ್ಲೆಲೂಯ. ಸೇಡ್ ತೀರ್ಸ್ಕೊಳ್ಳೋದು ನೋಡಿದ್ದೀರಾ? ಸ್ವಂತ ಕೋಳಿ ಮರಿಗಳನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳುತ್ತಾ? ಇಲ್ಲ. ತುಂಬ ಕಷ್ಟ ಬಂದಾಗ ರೆಕ್ಕೆ ಅಡ್ಡಿಯಲ್ಲಿ ಅದೇನು ಮಾಡುತ್ತೆ, ಬಚ್ಚಿಟ್ಕೊಳ್ಳುತ್ತೆ. ನೀವು ಅದೇ ರೀತಿಯಾಗಿದ್ದೀರಾ. ಆಮೇಲೆ ಇದು ಹೇಳಿದ್ದು ನಾನಲ್ಲ, ಯೇಸು ಸ್ವಾಮಿ ಹೇಳಿದ್ದು. ಆಮೇಲೆ ತಾಯಿಯಂತೆ ನಾನು ನಿಮ್ಮನ್ನು ಏನು ಮಾಡ್ತೇನೆ, ಕೋಳಿ ತನ್ನ ಮರಿಗಳನ್ನು ಕಾಯುವ ಹಾಗೆ ನಾನು ನಿನ್ನ ಕಾದಿದ್ದೆ. ಹಾಗಾದರೆ ಯೇಸು ಸ್ವಾಮಿನೇ ಒಂದು ತಾಯಿನ ಎಲ್ಲಿಗೆ ಹೋಲಿಸಿದ್ದಾರೆ. ಆಮೇಲೆ ಹಲ್ಲೆಲೂಯ ಅಲ್ವಾ. ತಂದೆ ಅಂತ ನಾನು ಹೊತ್ಕೊಂಡು ಬಂದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಇವತ್ತು ನಾನು ನಿಮ್ಮ ಹತ್ರ ಕೇಳೋದಷ್ಟೇ, ನಮ್ಮಿಂದ ಅನೇಕ ಸಂತತಿಗಳು ಉಂಟಾಗಬೇಕಾದ್ರೆ ನಿಮಗೆ ಕೊಟ್ಟ ಸ್ವಲ್ಪದ್ರಲ್ಲಿ ನಂಬಿಗಸ್ತರಾಗಿರ. ಆಮೇಲೆ ಕಾಂಪ್ರಮೈಸ್ ಆಗಬೇಡ್ರಿ, ಕಾಂಪ್ರಮೈಸ್ ಲೈಫ್ಗೆ ಹೋಗ್ಬೇಡ್ರಿ. ಏನೇ ಆದರೂ ವಿಶ್ವಾಸವಾದ ಕ್ವಾಲಿಟಿ ಕಡಿಮೆ ಮಾಡಬೇಡ್ರಿ. ಇವತ್ತು ಕ್ರಿಶ್ಚಿಯಾನಿಟಿನಲ್ಲಿ ಇದಿಲ್ಲ, ಎಸೆನ್ಸ್ ಇಲ್ಲ, ಕ್ವಾಲಿಟಿ ಇಲ್ಲ, ಬಿದ್ದೋಗ್ಬಿಟ್ಟಿದೆ. ನಂಬಿಗಸ್ತಿಕೆತನ ಇಲ್ಲ, ಆ ವೈರಾಗ್ಯ ಇಲ್ಲ. ಅವ್ರು ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಇವತ್ತು ಸ್ತ್ರೀಯರೇ ನೀವು ಹಠ ಮಾಡಿ, ನೀವು ಸಿಸ್ಟರ್ ಹೇಳಿದ್ರು ನಾವು ಹಠ ಮಾಡ್ತೀವಿ. ಆಮೇಲೆ ಹಠ ಮಾಡಿದ್ರೆ ನಡೆಯುತ್ತೆ. ನಾನು ಹೇಳ್ತೀನಿ, ನೀವು ಹಠ ಮಾಡಿ. ಇಲ್ಲ, ಆಗಲ್ಲ, ನಾನು ಹೋಗಲ್ಲ, ಎಲ್ಲದಕ್ಕೂ ಹೋಗಿ ತಲೆ ಹಾಕಬೇಡ್ರಿ, ಕಾಂಪ್ರಮೈಸ್ ಆಗಬೇಡ್ರಿ. ನಿಮ್ಮಿಂದ ಸಂತತಿಗಳು ಬರಬೇಕು, ನಿಮ್ಮಿಂದ ನಿಮ್ಮ ಸಂತತಿಗಳು ಬರಬೇಕು. ಅದನ್ನು ಬ್ಲಾಕ್ ಮಾಡಬಾರ್ದು ಸೈತಾನ್, ಅದನ್ನು ಇಡಬಾರ್ದು. ಅಲ್ಲಿ ಇಲ್ಲಿ ಅವ್ರು ಹೇಳೋದು ಇವ್ರು ಹೇಳೋದನ್ನೆಲ್ಲ ಕೇಳಬೇಡ್ರಿ. ಸರ್ವಶಕ್ತನಾದ ದೇವರು ನಿಮ್ಮ ಬಗ್ಗೆ ಏನು ಹೇಳ್ತಿದ್ದಾರೆ. ಆಮೇಲೆ ಹಲ್ಲೆಲೂಯ. ನೋಡ್ರಿ, 31ನೇ ಒಂದು ಜ್ಞಾನೋಕ್ತಿಗಳಿಂದ 10ನೇ ವಾಕ್ಯದಿಂದ ನಾವು ಓದ್ಕೊಂಡು ಬಂದರೆ ದೇವರು ನಮ್ಮನ್ನು ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ಆಮೇಲೆ ಕಂಪೇರ್ ಮಾಡ್ತಾ ಇಲ್ಲ, ದೇವರು ನಮ್ಮನ್ನ ಕಂಪೆಲ್ ಮಾಡ್ತಿದ್ದಾರೆ. ನೀನು ಅದೇ ಅಂತ ಹೇಳ್ತಿದ್ದಾರೆ. ನೀನು ಹಾಗೆ ಇರುವೆಯಲ್ಲ, ನೀನು ಅದೇ ಬಲವನ್ನ ತೇಜಸ್ಸನ್ನ ನೀನು ಹೊತ್ತುಕೊಂಡು ಹೋಳು, ನೀನು ಧೈರ್ಯವನ್ನ ನಡುಕಟ್ಟಾಗಿ ಕಟ್ಟಿರೋಳು ನೀನು. ಆಮೇನ್ ಹಲ್ಲೆಲೂಯ. ಬೆಳಗಿನ ಜಾವ ಅಂತ ಒಂದಿದ್ರೆ ನೀವೇನು ಮಾಡಬೇಕು, ಮೊಣಕಾಲು ಹಾಕೋದನ್ನ ಕಲಿಬೇಕು. ಆಮೇನ್ ನಾವು ನೋಡಿದ್ದು, ನಾವು ಇದ್ದ ಕಾಲದಲ್ಲಿ ಸಭೆಗಳಿರಲಿಲ್ಲ. ನಾನು ನೋಡಿದ್ದು ಬೆಳಗ್ಗೆ ಎದ್ದಾಗ ಮೊಣಕಾಲು ಹಾಕೋ ನಮ್ಮ ತಾಯಿಯನ್ನ. ಆಮೇನ್ ನಾವು ಮಲಗುವಾಗಲೂ ನೋಡ್ತಾ ಇದ್ದಿದ್ದು ಮೊಣಕಾಲು ಹಾಕುವ ನಮ್ಮ ತಾಯಿಯನ್ನ. ಆಮೇನ್ ನಾನು ಅದನ್ನೇ ಹೇಳ್ತಿದ್ದೀನಿ, ನಾವು ಯಾಕೆ ಆ ರೀತಿ ಅವ್ರು ಹೇಳ್ದಂಗೆ ಮಾದರಿಯಾದಂಥ ಒಂದು ಸ್ತ್ರೀಯಾಗಿ ಇರಬಾರ್ದು. ಆಮೇನ್ ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸಮಯ ಸಿಕ್ಕಿದಾಗೆಲ್ಲ ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ, ಈ ಒಂದು ವಾಗ್ದಾನವನ್ನು ಹೇಳ್ರಿ. ಆಮೇಲೆ ನಿಮ್ಮ ಮಕ್ಕಳು ಎಷ್ಟೇ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ಬೋದು, ನಿಮ್ಮ ಯಜಮಾನರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಮ ಸ್ವಂತದವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನೀವು ವಾಗ್ದಾನಗಳನ್ನ ಹೇಳ್ತಾ ದೇವರು ನಿಮ್ಮ ಹತ್ರ ತಂದು ಸೇರಿಸ್ತಾರೆ. ಆಮೇಲೆ ಹಲ್ಲೆಲೂಯ. ನಮ್ಮ ದೇವರು ಕುಟುಂಬಗಳನ್ನು ಕಟ್ಟುವ ದೇವರಪ್ಪ. ನಮ್ಮ ದೇವರು ಖಂಡಿತವಾಗಿ ಸಂಧಿಸ್ತಾರೆ. ಆಮೇಲೆ ಯಾಕೆ ಕುಟುಂಬವಾಗಿ ಸಂಧಿಸಬಾರ್ದು. ಆಮೇನ್ ಹಲ್ಲೆಲೂಯ. ನೀವು ಒಂದು ಫ್ಯಾಮಿಲಿ ಪಿಕ್ಚರನ್ನು ನೀವು ಹಾಕಲೇಬೇಕು. ನೀವು ಹಾಕ್ರಿ, ನಿಮ್ಮ ಮಕ್ಕಳದನ್ನು ನೋಡ್ರಿ. ಫ್ಯಾಮಿಲಿ ಟ್ರೀ ಅಂತ ನೀವು ಬೇಕಾದರೆ ಗೂಗಲಲ್ಲಿ ಟೈಪ್ ಮಾಡಿರಿ, ಹೆಂಗೆ ಬರುತ್ತೆ ಅಂತ ನೋಡ್ರಿ. ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಅಂಟಿಸ್ಬಿಟ್ಟು ಮಕ್ಕಳದು ಪ್ರಾಜೆಕ್ಟಲ್ಲೆಲ್ಲ ಇದೆ, ಅದು ಫ್ಯಾಮಿಲಿ ಟ್ರೀ ಹಾಕ್ರಿ. ನೀವು ಪ್ರಾರ್ಥನೆ ಮಾಡಿರಿ, ಒಂದು ಸಂತತಿಯು ಸೈತಾನ್ ತೆಗಿಬಾರ್ದು. ಆಮೇಲೆ ನಿಮ್ಮ ಒಂದು ಮಕ್ಕಳನ್ನು ಸೈತಾನ್ ತಗೊಂಡು ಹೋಗೋಕ್ಕೆ ನೀವು ಬಿಡಬಾರ್ದು. ಆಮೇಲೆ ಒಂದು ಕೋಳಿ ಹದ್ದು ಜೊತೆ ಜಗಳ ಮಾಡ್ಲಿಕ್ಕೆ ಹೋಗುತ್ತಂತೆ. ಆ ಕೋಳಿಗಿರುವಂಥ ಬಲ ಎಷ್ಟು, ಹದ್ದಿಗಿರುವ ಬಲ ಎಷ್ಟು, ಹೇಗಾದರೂ ಮಾಡಿ ಬಿಡಿಸ್ಕೊಳ್ಬೇಕಂತ. ಆಗ ಇದ್ದ ಪಕ್ಷದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಮೊಣಕಾಲಿಗೆ ಎಷ್ಟು ಶಕ್ತಿ ಇದೆ, ನಮಗೆ ಕೊಟ್ಟಂಥ ಕಣ್ಣೀರಿಗೆ ಎಷ್ಟು ಶಕ್ತಿ ಇದೆ. ಯೇಸು ಸ್ವಾಮಿ ಹೋಗ್ತಾ ಇರೋದನ್ನು ಹಿಡಿದು ನಿಲ್ಲಿಸಿದ್ದಕ್ಕೆ ಕಣ್ಣೀರಿಗೆ ಅಷ್ಟು ಶಕ್ತಿ. ಆಮೇನ್. ಆ ತಾಯಿ ಮನನೊಂದು ಹಾಕಿದ ಕಣ್ಣೀರು ಹೋಗ್ತಾ ಇದ್ದ ಯೇಸುವನ್ನ ಹಿಡಿದು ನಿಲ್ಲಿಸ್ತು. ಹೋಗ್ತಾ ಇದ್ದವರು ಬಂದರು, ಅವ್ರು ಕೇಳಿಲ್ಲ ಸತ್ತೋಗಿರೋ ಮಗನ ಕೊಡು ಅಂತ ಕೇಳಿಲ್ಲ. ಆ ತಾಯಿಯ ಒಡೆದ ಮನಸ್ಸು ಸತ್ಯವನ್ನು ಆ ಚಟ್ಟದಿಂದ ಎಬ್ಬಿಸಿ ತಾಯಿಯ ಕೈಯಲ್ಲಿ ಕೊಟ್ಟು ಹೋದ್ರೆ, ಇವತ್ತು ನಾನು ನೀನು ಹೇಳ್ತಾ ಇದ್ದೇವೆ, ಸುಮ್ಮನೆ ನಾವು ಬೇರೆ ಬೇರೆ ವಿಷಯಗಳಿಗೆ ಕಣ್ಣೀರು ಹಾಕಿ ವೇಸ್ಟ್ ಮಾಡಬಾರ್ದು. ಹಠಕ್ಕಾಗಿ ನಾವು ವೇಸ್ಟ್ ಮಾಡಬಾರ್ದು. ಬೇಡದ ವಿಷಯಕ್ಕಾಗಿ ನಮ್ಮ ಕಣ್ಣೀರನ್ನು ವೇಸ್ಟ್ ಮಾಡದೆ ಫ್ಯಾಮಿಲಿ ಟ್ರೀ ಹಾಕ್ರಿ. ಆಮೇಲೆ ನಿಮ್ಮ ಪ್ರಾರ್ಥನೆ
ಪ್ರಾರ್ಥನಾ ಪುಸ್ತಕ ಅಂತಿದ್ರೆ ಅದರಲ್ಲಿ ಬರೆದಿಡ್ರಿ, ಹೆಸರು ಬರೆದಿಟ್ಟು ಹೇಳ್ರಿ, ಸೈತಾನನಿಂದ ಇದನ್ನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೈತಾನಿಗೆ ನನ್ನ ಮಕ್ಕಳನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮದುವೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಆಶೀರ್ವಾದ ಮೇಲೆ ಸೈತಾನನಿಗೆ ಯಾವ ಹಕ್ಕು ಇಲ್ಲ. ಹೇಳ್ಬೇಕದನ್ನು. ಆಮೇನ್. ಇಲ್ಲೇ ಇದ್ದೀರಾ ಎಲ್ಲರೂ? ನನ್ನ ಶರೀರವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸಂತತಿಗಾಗಿ ದೇವರು ನಿಮ್ಮನ್ನ ಕರೆದಿದ್ದಾರೆ. ನಿಮ್ಮ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನೀನು ಏನೋ ಹೊಂದಿಕೊಂಡಿರುವ ಯೇಸು ನಿನ್ನ ಜೀವಮಾನ ಕಾಲಕ್ಕೆ ಮಾತ್ರ ಅಲ್ಲ. ಆಮೇನ್. ಮೊದಲು ನನಗೆ ಗೊತ್ತಿರಬೇಕು, ನಾನೇನೋ ಬಂದೆ, ಏನೋ ಚರ್ಚಿಗೆ ಹೋದೆ, ಏನೋ ಕೇಳಿದೆ, ಓದೆ ಇಲ್ಲ. ದಯವಿಟ್ಟು ಇದನ್ನು ನಾವು ಪ್ರಾಕ್ಟೀಸ್ ಮಾಡೋರಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ, ಹಾಲೆಲೂಯಾ. ಸೂಸನ್ ವೆಸ್ಲಿ 12 ಮಂದಿ ಮಕ್ಕಳು ಅವಳಿಗೆ. ಆಮೇಲೆ ನಮಗಿರೋ 2 ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ, ಹೌದಾ ಅಲ್ಲ? 1 ಮಗು ಇರೋರ್ಗಂತೂ ಯಾವುದಕ್ಕೂ ಟೈಮ್ ಇಲ್ಲ. 1 ಮಗು ಇರೋರು ಚರ್ಚಿಗೆ ಬರೋದಿಲ್ಲ, ಅವ್ರು ಬ್ಯುಸಿ. 1 ಮಗು ಇರೋರ ಕತೆ ಏನು? ಬ್ಯುಸಿ ಬ್ಯುಸಿ ಬ್ಯುಸಿ. ನೋಡ್ರಿ, ಸೂಸನ್ ವೆಸ್ಲಿ 12 ಮಕ್ಕಳಿದ್ರು. ಆಮೇಲೆ ಅವಳು ಮಾಡ್ತಿದ್ದೇನು, ಅವ್ರು ಪ್ರಾರ್ಥನೆ, ಫ್ಯಾಮಿಲಿ ಪ್ರೇಯರ್ ಮಾಡಿಲ್ಲ ಅಂದರೆ ಊಟನೇ ಕೊಡಲ್ಲ. ಫ್ಯಾಮಿಲಿ ಪ್ರೇಯರ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಫುಲ್ಲು ವಾಕ್ಯಗಳನ್ನ ಬೈ ಹಾರ್ಟ್ ಮಾಡಿ ಮಕ್ಕಳು ಹೇಳಬೇಕು, ಪ್ರತಿ ಮಕ್ಕಳು ಹೇಳಬೇಕು. ಆಮೇಲೆ ಅಲ್ಲಿ ಗಂಟ ಊಟ ಕೊಡಲ್ಲ. ಅದಾದಮೇಲೆ ಎಷ್ಟು ಅವರ್? 12 ಮಕ್ಕಳು ಪ್ರೇಯರ್ ಮಾಡೋಕ್ಕೆ ಎಷ್ಟು ಅವರ್ ಆಗುತ್ತೆ? 12 ಮಕ್ಕಳದು ಪ್ರೇಯರ್ ಮಾತ್ರ ಅಲ್ಲ, ವಾಕ್ಯಗಳನ್ನ ಹೇಳಬೇಕು. ಅಲ್ಲಿ ಗಂಟ ಊಟ ಕೊಡ್ತಿರ್ಲಿಲ್ಲ ಸೂಸನ್ ವೆಸ್ಲಿ. ಆಮೇಲೆ ಅದಾದಮೇಲೆ ಒಬ್ಬರೊಬ್ರದ್ದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿದ್ಲು. ಆಮೇಲೆ ಹೋಗಿ ಒಬ್ಬೊಬ್ಬರನ್ನು ದೇವರ ಕರದಲ್ಲಿ ಕೊಟ್ಟು ಆ ತಾಯಿ ಪ್ರಾರ್ಥನೆ ಮಾಡ್ತಿದ್ಲು. ತಾಯಿ ಸತ್ರು, ಅವಳ ಪ್ರಾರ್ಥನೆ ಸಾಯಲಿಲ್ಲ. ಆಮೇಲೆ 12 ಜನ ಮಿಷನರಿಗಳಾಗಿ ಎದ್ದು ಬಂದ್ರು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಇವತ್ತಿನ ಒಂದು ಮೆಥೋಡಿಸ್ಟ್ ಅಂತ ಒಂದು ಬಂದಿದೆ ಅಂತ ಹೇಳಿದ್ರೆ ಜಾನ್ ವೆಸ್ಲಿ. ಆಮೇಲೆ ಅಂತ ನಾಯಕನನ್ನ ಕೊಟ್ಟಿದ್ದು ಯಾರು? ಸೂಸನ್ ವೆಸ್ಲಿ. ಆಮೇಲೆ ಅವರ ಮಕ್ಕಳುಗಳ ಎಲ್ಲರೂ ದೇವರ ಸೇವೆಗೆ. ಆಮೇಲೆ ಹಲ್ಲೆಲೂಯಾ. ನಾನು ಕೇಳ್ತಾ ಇದ್ದೇವೆ, ನಾವು 1 ಮಗುಗೆ ಬ್ಯುಸಿ ಆಗೋಗಿದ್ದೇವೆ. ನಾವೆಷ್ಟು ಜನ ನಾವು ಇನ್ವೆಸ್ಟ್ ಮಾಡ್ತಿದ್ದೇವೆ? ಆಮೇಲೆ ಹಾಲೆಲೂಯ. ದೇವರು ಜನರೇಷನ್ನ ದೇವರು. ಹಾಲೆಲೂಯ. ನಿಮ್ಮ ಮಕ್ಕಳುಗಳು ನಿಮ್ಮ ಜೊತೆ ಇದ್ದಾರೋ ಇಲ್ವೋ? ನಾನು ನಮ್ಮ ಅಜ್ಜಿಯಿಂದ ನೋಡಿದೊಂದು ವಿಷಯವನ್ನು ಹೇಳ್ತೇನೆ. ಅವರು 98ನೇ ವಯಸ್ಸಿಗೆ ಸತ್ತಿದ್ದು. ಅವರ ಕೆಲಸವನ್ನು ಅವರೇ ಮಾಡ್ಕೊಳ್ತಿದ್ರು, ಅವ್ರ ಬಟ್ಟೆ ಅವರೇ ಒಕ್ಕೊಳ್ತಿದ್ರು, ಕನ್ನಡಿ ಹಾಕಿ ಅವರು ಬೈಬಲನ್ನು ಓದ್ತಿದ್ರು. ಲಾಸ್ಟಿಗೆ ಬೈಬಲಲ್ಲಿ ನಾನು ನೋಡಬೇಕಾದ್ರೆ ಕಣ್ಣೀರಿನಿಂದ ಪೇಜೆಲ್ಲ ನೆಂದೋಗಿದೆ. ಏನು ಮಾಡ್ತಿದ್ರು ಅಂದರೆ ಅವ್ರಿಗೆ ಮರ್ತೋಗ್ತಿತ್ತು ಲಾಸ್ಟಿಗೆ. ಯಾಕೆಂದರೆ ಮೊಮ್ಮಕ್ಕಳು ಗಂಟ ಹೆಸರು ನೆನಪಿದೆ. ಈ ಅವರ ಮಕ್ಕಳು ಅಂದರೆ ಮರಿ ಮೊಮ್ಮಕ್ಕಳದ್ದು ಹೆಸರುಗಳು ಅವ್ರ ಬಾಯಲ್ಲಿ ಬರಲ್ಲ. ಕಷ್ಟವಾದ ಹೆಸರುಗಳು ಇಟ್ಟಿದ್ದಾರೆ, ಅದು ಬರೋದೇ ಇಲ್ಲ. ಪ್ರೆಸೆನ್ಸ್ ಹೆಸರೆಲ್ಲ ಅವ್ರಿಗೆ ಬರೋದೇ ಇಲ್ಲ. ಅವ್ರೇನು ಮಾಡ್ತಿದ್ರು? ಫ್ಯಾಮಿಲಿ ಫೋಟೋ ಕೇಳ್ತಿದ್ರು. ಒಂದು ಮಗು ಆದ ತಕ್ಷಣ ಕೇಳ್ತಿದ್ರು, ನಂಗೆ ಫ್ಯಾಮಿಲಿ ಫೋಟೋ ಅವ್ರಿಗೋಸ್ಕರ ನಾವು ಫ್ಯಾಮಿಲಿ ಫೋಟೋ ಕಳಿಸ್ತಿದ್ದು. ಅವ್ರು ಏನು ಮಾಡ್ತಿದ್ರು? ಬೈಬಲಲ್ಲಿ ಇಟ್ಬಿಟ್ಟು ಪ್ರತಿಯೊಂದನ್ನು ಏನು ಮಾಡ್ತಿದ್ರು ಅಂದರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮದು ಮಕ್ಕಳದು ಫೋಟೋ ಬೇರೆ, ಅದಾದಮೇಲೆ ನನ್ನ ತಂಗಿದು, ಅವ್ರದ್ದು ಮಕ್ಕಳದು, 3 ಮಕ್ಕಳದು ಫೋಟೋ ಬೇರೆ, ನಂದು ಮಕ್ಕಳದು ಫೋಟೋ ಬೇರೆ ಇಟ್ಬಿಟ್ಟು ಮರಿ ಮಕ್ಕಳದ್ದು ಹೆಸರು ಗೊತ್ತಿಲ್ಲ, ನಂದು ಹೆಸರು ಗೊತ್ತು, ಪಾಶದ ಹೆಸರು ಗೊತ್ತು. ಅವ್ರು ಏನು ಮಾಡ್ತಿದ್ರು? ಸಿಕ್ಕಿರೋ ಟೈಮನ್ನು ಆ ಬೈಬಲ್ನ ಹಿಡ್ಕೊಂಡು ಅದನ್ನು ಎದೆಗಿಟ್ಟು ಪ್ರೇಯರ್ ಮಾಡ್ತಿದ್ರು ಒಂದೊಂದು ಕುಟುಂಬಗಳಿಗೆ. ಆಮೇಲೆ ಹಲ್ಲೆಲೂಯಾ. 16 ಮೊಮ್ಮಕ್ಕಳು. ಆಮೇಲೆ 16 ಮೊಮ್ಮಕ್ಕಳಲ್ಲಿ 10 ಜನಕ್ಕೆ ಮದುವೆ ಆಗಿದೆ. ಆಮೇಲೆ ಅವರ ಮರಿ ಮಕ್ಕಳಿಗಾಗಿ ಅಳುತ್ತಿದ್ರು, ಪ್ರಾರ್ಥನೆ ಮಾಡ್ತಿದ್ರು, ಕಣ್ಣೀರುಗಳು ಅದರಲ್ಲಿ ಬೀಳ್ತಾ ಇತ್ತು. ಆಮೇಲೆ ಆ ಬೈಬಲ್ ಇನ್ನೂ ಇದೆ. ಆಮೇಲೆ ನಮ್ಮ ಮಾವ ಇನ್ನೂ ಇಟ್ಕೊಂಡಿದ್ದಾರೆ, ನಾನು ಎಷ್ಟು ಕೇಳಿದ್ರು ಕೊಡಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾಕೆ ನಾವು ಆ ರೀತಿ ಮಾಡಬಾರ್ದು? ನಮಗೆ ಟೈಮ್ ಇಲ್ಲ ನಾವು ಟೈಮ್ ಇಲ್ಲ ಅಂತ ಹೇಳ್ತೀವಿ. ನಾವು ಇನ್ವೆಸ್ಟ್ ಮಾಡಬೇಕು. ಆಮೇಲೆ ನಾವು ಹೇಳ್ತೀವಿ, ಬಾಯಿಂದ ಯಾರನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ. ನಮ್ಮ ಬಾಯಿಯ ಮಾತು ಯಾರನ್ನು ಬದಲಾಯಿಸೋದಿಲ್ಲ, ಆದರೆ ನಿಮ್ಮ ಪ್ರಾರ್ಥನೆ ಬದಲಾಯಿಸುತ್ತೆ. ಆದರೆ ನಿಮ್ಮ ಕಣ್ಣೀರು ಜನರನ್ನು ಬದಲಾಯಿಸುತ್ತೆ. ನಾನಿವತ್ತು ಚಾಲೆಂಜಾಗಿ ಹೇಳ್ತಾ ಇದ್ದೆ, ನಾವು ಜನರೇಷನ್ನ ತಗೊಂಡು ಬರೋರು. ಆಮೇಲೆ ದೇವ್ರ ಮುಂದೆ ಹೋಗುವಾಗ ನನಗೆ, ನನ್ನ ಗಂಡ, ನನ್ನ ಮಕ್ಕಳಿಗೆ ಅಲ್ಲ, ದೇವರೇ 5 ತಲೆಮಾರನ್ನು ಹೊತ್ಕೊಂಡ್ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಮೊದಲನೇ ಕ್ರಿಸ್ತವಳು, ನಾನು ಮೊದಲನೇ ಸತಿ ನಾನು ರಕ್ಷಣೆ ಹೊಂದೆ, ನಾನು ಒಂಟಿಯಾಗಿದ್ದೇನೆ, ಆದರೆ ನನ್ನ ಮೂಲಕ ಹಿಂದೆ ನನ್ನ ಸಂತತಿಗಳು ನಿಂತಿದೆ. ನೀವೊಂಚೂರು ಅದ ಪಿಕ್ಚರ್ ನೆನೆಸ್ಕೊಳ್ರಿ. ನಾವು ಒಂದು ದಿನ ಒಂದು ರಿವಾರ್ಡ್ ಡೇ ಅಂತಿದೆ. ಅವತ್ತು ನಾವು ಹೋಗ್ತೀವಿ, ಆತನ ಬಹುಮಾನಗಳನ್ನ ತಗೊಳಕ್ಕೆ ಹೋಗುವಾಗ ನೀವು ಹೇಳ್ಬೇಕು, ಅವತ್ತು ನಾನು ಒಬ್ಬಳೇ ನಿಲ್ಲಲ್ಲ ದೇವ್ರೆ, ನಾನು ಹಿಂದೆ ನೋಡುವಾಗ ನನ್ನ 5 ಸಂತತಿಗಳು, ನನ್ನ ಹಿಂದೆ ನನ್ನ ಸಂತತಿಗಳು, ಸಂತತಿಯಾಗಿ ಇಡುವ ದೇವರು, ಗೋತ್ರವಾಗಿ ಕರೆಯುವ ದೇವರು. ಹಾಲೆಲೂಯಾ. ಮಾಡಬೇಕಾಗಿದ್ದು ಅದಕ್ಕಾಗಿ ಏನು? ಇನ್ವೆಸ್ಟ್ಮೆಂಟ್.
ಏನದು ಪ್ರಾರ್ಥನೆ, ಏನದು ಸಮಯ, ಏನದು ಕಣ್ಣೀರು. ಎಷ್ಟು ಜನ ನೀವು ಹೋರಾಡಲಿಕ್ಕೆ ನೀವು ತಯಾರಿದ್ದೀರಾ? ನಾನು ಬಿಟ್ಕೊಡೋದಿಲ್ಲ. ನೀವು ಎಷ್ಟು ಜನ ಹೇಳಕ್ಕೆ ಸಾಧ್ಯ? ನಮ್ಮ ಹಠ ಇರೋರು, ನಾವು ಹಠಮಾರಿಗಳಲ್ವಾ? ಈ ಹಠವನ್ನು ನಾವು ತೋರಿಸೋಣ. ಇಲ್ಲ, ನನ್ನ ಸಂತತಿಯನ್ನು ನಾನು ಬಿಟ್ಕೊಡಲ್ಲ, ನನ್ನ ಮಕ್ಕಳನ್ನು ನಾನು ಈಸಿಯಾಗಿ ನಾನು ಬಿಟ್ಕೊಡಲ್ಲ, ನಾನು ಯಾರನ್ನು ಬಿಟ್ಕೊಡಲ್ಲ. ಹಲ್ಲೆಲೂಯಾ. ನಮಗೆ ಬೇರೆ ಎಲ್ಲ ವಿಷಯದಲ್ಲಿ ಹಠ ಇದೆ, ಯಾಕೆ ಈ ವಿಷಯದಲ್ಲಿ ನಾವು ಹಠ ಮಾಡಬಾರ್ದು? ಆಮೇಲೆ ನನಗೆ ದೇವರು ಇವತ್ತು ಹೇಳಿದಂಥ ಒಂದು ಸ್ಪಷ್ಟವಾಗಿ ಹೇಳಿದಂಥ ಒಂದು ಕಾರ್ಯ ಏನಂತ ಹೇಳಿದ್ರೆ, ತಲೆಮಾರುಗಳ ದೇವರು. ಆಮೇಲೆ ಪೌಲ ಹೇಳ್ದ, ನನಗೆ ಕೊಡಲ್ಪಟ್ಟಿದ್ದನ್ನು ನನ್ನ ವಶಕ್ಕೆ ಕೊಟ್ಟಿದ್ದನ್ನು ನಾನೇನು ಮಾಡಿದೆ? ನಂಬಿಗಸ್ತತೆಯಿಂದ ಓಡಿದೆ, ನಾನು ಓಟವನ್ನು ಮುಗಿಸ್ದೆ, ನನ್ನ ಗುರಿಯನ್ನು ತಲುಪಿದೆ, ನನ್ನ ಟ್ರ್ಯಾಕನ್ನು ನಾನು ತಪ್ಪಿಸಲಿಲ್ಲ. ಇವತ್ತು ನಾನು ನಿನ್ನ ಕೇಳ್ತಾ ಇದ್ದೇವೆ, ನಾವು ಓಟವನ್ನು ಓಡೋರಾಗಿದ್ದೇವೆ. ನಮ್ಮ ಓಟ ಹೇಗಿದೆ? ನಮ್ಮ ಫೇತ್ ಹೇಗಿದೆ? ಅದರ ಲೋಕ ಎಷ್ಟು ಮಿಕ್ಸ್ ಆಗಿದೆ, ಎಷ್ಟು ಮೊಬೈಲ್ಗಳು ಮಿಕ್ಸ್ ಆಗಿದೆ, ಎಷ್ಟು ಅನ್ಬಿಲೀವರ್ಸ್ಗಳು ನಮ್ಮ ಒಪಿನಿಯನ್ಗಳು ಅದರೊಳಗಡೆ ಮಿಕ್ಸ್ ಆಗಿದೆ, ಎಷ್ಟು ಆಚಾರ ಕಲಾಚಾರಗಳು, ನಾವು ಬಿಟ್ಟು ಬಂದಂಥ ಕಾರ್ಯಗಳು ಎಷ್ಟು ನಮ್ಮ ಜೀವಿತದೊಳಗೆ ಮಿಕ್ಸ್ ಆಗ್ತಿದೆ. ಪ್ರಿಯರೇ, ಇದರಿಂದ ಒಂದು ಮಾತ್ರ ನಾನು ಹೇಳಕ್ಕೆ ಸಾಧ್ಯ, ಸಂತತಿಗಳು ನಾಶವಾಗ್ತಾ ಇದೆ, ನಮ್ಮ ಒಳಗಡೆ ಇಟ್ಟಿರುವ ಜನಗಳು ಕಡಿಮೆ ಆಗ್ತಾ ಇದೆ. ದೇವರ ಹತ್ರದಿಂದ ನಾವು ಗೊತ್ತಿಲ್ಲದೆ ದೂರ ಹೋಗ್ತಾ ಇದ್ದೇವೆ. ನಮಗೆ ಗೊತ್ತಿಲ್ಲದೇನೆ ನಾವು 2 ದೋಣಿಯಲ್ಲಿ ಕಾಲಿಡುವವರಾಗಿದ್ದೇವೆ. ನಮಗೆ ಗೊತ್ತಿಲ್ಲದೇನೆ ನಮ್ಮ ಸಂತತಿಯೇ ಕೊನೆಯದಾಗಿ ಮಾರ್ಪಡ್ತಾ ಇದೆ. ಆಮೇಲೆ ನಾಮಧೇಯ ಕ್ರೈಸ್ತರಾಗಿ ನಮ್ಮ ಜೀವಿತವನ್ನು ನಾವು ಮುಗಿಸ್ತಾ ಇದ್ದೇವೆ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಒಂದೇ ಒಂದು ಪ್ರಶ್ನೆ ದೇವರು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಫೇತ್, ನಿಮ್ಮ ಕೊಡಲ್ಪಟ್ಟ ರಕ್ಷಣೆ ಎಷ್ಟರವರೆಗೂ ನಾವು ಕಾಯ್ಕೊಂಡಿದ್ದೀವಿ? ನಂಬಿಗಸ್ತರಾಗಿದ್ದೀವ? ದೇವರು ನಮ್ಮನ್ನು ನಂಬಿ ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ. ನಮ್ಮನ್ನು ನಂಬಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳನ್ನು ನಮ್ಮ ಸಂತತಿಗೆ ಆ್ಯಡ್ ಮಾಡ್ತಾರೆ. ಸಿಸ್ಟರ್ಸ್, ನಮ್ಮನ್ನು ನಂಬಿ ನಮ್ಮ ಹಸ್ಬೆಂಡ್ ನಮ್ಮ ಬಿಸ್ನೆಸ್ಸನ್ನು ಕೊಟ್ಟಿದ್ದಾರೆ. ಪಾಸ್ಟರ್ಸ್ ನಿಮ್ಮನ್ನ ನಂಬಿ ಸೇವೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನಂಬಿ ಸಭೆಗೆ ಒಂದು ಅಸ್ಥಿರವಾಗಿಟ್ಟಿದ್ದಾರೆ, ಒಂದು ಆಧಾರವಾಗಿಟ್ಟಿದ್ದಾರೆ. ಹಲ್ಲೆಲೂಯಾ. ಸ್ವರ್ಗ ನಿಮ್ಮನ್ನು ನಂಬ್ತಾ ಇದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನಂಬ್ತಾ ಇದ್ದಾರೆ. ಜನರೇಷನ್ಗಳನ್ನ ನೀನು ತರ್ತೀಯ ಅಂತ ದೇವರು ಎದುರು ನೋಡ್ತಾ ಇದ್ದಾರೆ. ಸಹೋದರಿ, ಆಮೇಲೆ ನಾವಿವತ್ತು ಚಿಕ್ಕ ಪುಟ್ಟ ವಿಷಯಕ್ಕೆ ನಮ್ಮ ಫೇತನ್ನು ಬಿಟ್ಕೊಡ್ತಾ ಇದ್ದೇವೆ. ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡದೆ ಹೋಗ್ತಿದ್ದೇವೆ. ಹಲ್ಲೆಲೂಯಾ. ಆಮೇಲೆ ನಮ್ಗೆ ಯಾರಾದರೂ ಏನಾದರೂ ಅಂದರೆ ಸಾಕು, ಅದೇ ನಮಗೆ ರಿಪೀಟ್ ಆಗ್ತಾ ಇದೆ. ಆದರೆ ವಾಕ್ಯ ನಮ್ಗಳ ಒಳಗಡೆಯಿಂದ ಬರ್ತಿಲ್ಲ. ನಾವು ಕೇಳೋಣ, ದೇವರೇ ನಾನು ನನ್ನ ಕರದಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಎಷ್ಟು ಜನ ನೀವು ಬಾಯಿ ತೆರೆದು ಹೇಳಲಿಕ್ಕೆ ತಯಾರಿದ್ದೀರಾ? ಕರ್ತನೆ, ನನ್ನ ಹೃದಯವನ್ನು ಸೌಖ್ಯ ಮಾಡಿ. ನನ್ನ ಹೃದಯ ಒಡೆದೋಗಿದೆ, ಅನೇಕ ವಿಚಾರಗಳಲ್ಲಿ ನಾನು ಗೊಂದಲಕ್ಕೆ ಬಿದ್ದಿದ್ದೇನೆ. ನನ್ನನ್ನು ಸೌಖ್ಯ ಮಾಡು. ಹಾಲೆಲೂಯಾ, ಹಾಲೆಲೂಯಾ. ಈ ಸಮಯದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಹಾಲೆಲೂಯಾ. ರಬ ಶಾಂಧರ. ಆಮೇನ್. ಹಾಲೆಲೂಯಾ. ಗರ್ಭದಲ್ಲಿ ಅತಿಯಾದ ಒಂದು ರಕ್ತಸ್ರಾವ ಆಗುವಂಥ ಸಹೋದರಿಗಳು, ನಿಮ್ಮ ಗರ್ಭದ ಮೇಲೆ ಕರಗಳನ್ನ ಇಟ್ಕೊಳ್ರಿ. ಇದು ಹೀಲಿಂಗಿನ ಸಮಯ. ಆಮೇನ್. ಹಾಲೆಲೂಯಾ. ದೇವರು ನಿಮ್ಮನ್ನು ಸೌಖ್ಯಪಡಿಸುವ ಸಮಯ. ಈ ಸಮಯದಲ್ಲಿ ದೇವರು ಗರ್ಭದ ಸಮಸ್ಯೆಗಳನ್ನು, ಗರ್ಭದಲ್ಲಿರುವಂಥ ಗೆಡ್ಡೆಗಳು, ಹಾಲೆಲೂಯಾ. ಓವರಿಯಲ್ಲಿರುವಂಥ ಎಲ್ಲ ಸಿಸ್ಟ್ಗಳನ್ನು, ಗರ್ಭದಲ್ಲಿರುವಂಥ ಅತಿ ಬ್ಲಡ್ಡಿನ ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಈಗಲೇ ಸೌಖ್ಯವಾಗಲಿ. ಸೌಖ್ಯವನ್ನು ನಿನ್ನ ನಾಮದಲ್ಲಿ ಘೋಷಿಸ್ತಾ ಇದ್ದಾನೆ. ಎಲ್ಲ ಮಕ್ಕಳಾಗದೇ ಇರುವಂತೆ ತಡೆಯಾಗಿರುವಂಥ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ, ಎಲ್ಲ ಖಾಲಿತನ, ಎಲ್ಲ ಎಂಪ್ಟಿನೆಸ್ ಯೇಸುವಿನ ನಾಮದಲ್ಲಿ ಅದು ಮಾರ್ಪಡಲೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ದೇವರು ಒಳಗಡೆ ಆಗಿರುವಂಥ ಹೃದಯದ ಗಾಯಗಳನ್ನು ವಾಸಿ ಮಾಡ್ತಿದ್ದಾರೆ. ನನ್ನೊಂದಿಗೆ ಮಾತನಾಡೋರು ಯಾರೂ ಇಲ್ಲ, ನನ್ನನ್ನು ಕೇಳೋರು ಯಾರೂ ಇಲ್ಲ. ನನಗೆ ಯಾರೂ ಇಲ್ಲ ಎಂಬ ಚಿಂತೆ 24 ಗಂಟೆ ನಮ್ಮ ಹೃದಯದಲ್ಲಿ ಚಲಿಸ್ತಾ ಇದೆ. ದೇವರು ಹೇಳ್ತಿದ್ದಾರೆ, ಅಂಥ ಸಹೋದರಿಯರ ದೇವರು ಸೌಖ್ಯ ಪಡಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗಲೇ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ. ಒಡೆದ ಹೃದಯಗಳ ಎಲ್ಲ ಸಹೋದರಿಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಸಹೋದರಿ, ದೇವರು ನಿನಗಾಗಿದ್ದಾರೆ. ಸಹೋದರಿ, ದೇವರಾತ್ಮನು ನಿಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಲೋಕದ ಸಮಾಪ್ತಿವರೆಗೂ ಆತನು ನಿನಗೆ ತಂದೆಯಾಗಿರ್ತಾನೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಎಲ್ಲ ಅನಾಥೆ ಎನ್ನುವಂತ ಆ ಭಾವನೆಗಳು ಈ ಸಮಯದಲ್ಲಿ ಬಿಟ್ಟು ಹೋಗಲಿ ಎಂದು ಯೇಸುವಿನ ನಾಮದಲ್ಲಿ ಕಟ್ಟಳೆ ಕೊಡ್ತಾ ಇದ್ದಾನೆ. ಒಡೆದ ಹೃದಯಗಳು ಸೌಖ್ಯವಾಗಲಿ ಈಗಲೇ. ಆಮೇನ್. ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದಾನೆ.
ಪ್ರಾರ್ಥನೆ ಮಾಡ್ರಿ. ಸಂಬಂಧಗಳು ಕಟ್ಟಲ್ಪಡಲಿ, ಸಂಬಂಧಗಳು ಕಟ್ಟಲ್ಪಡಲಿ. ಯೇಸುವೆ, ಒಡೆದು ಹೋದಂಥ ಸಂಬಂಧಗಳು ಕಟ್ಟಲ್ಪಡಲಿ. ಯಾವುದೆಲ್ಲ ಮಕ್ಕಳು ತಾಯಿಯೊಂದಿಗೆ ಮಾತನಾಡದೇ ಇದ್ದಾರೋ ಯೇಸುವಿನ ನಾಮದಲ್ಲಿ ದೂರವಾದ ಎಲ್ಲ ಮಕ್ಕಳುಗಳು ಯೇಸುವಿನ ನಾಮದಲ್ಲಿ ಹತ್ತಿರವಾಗಲಿ. ಅಪ್ಪ, ಯಾವುದೆಲ್ಲ ಹಸ್ಬೆಂಡ್ಗಳು ಅಪ್ಪ ಸಹೋದರಿಗಳೊಂದಿಗೆ ಮಾತನಾಡದೇ ಇದ್ದಾರೋ ಯೇಸುವಿನ ನಾಮದಲ್ಲಿ ಸಂಬಂಧಗಳು ಮತ್ತೆ 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 ಕಟ್ಟಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥಿಸ್ತಾ ಇದ್ದಾವೆ. ಸಂಬಂಧಗಳ ಮೇಲೆ ಹೋರಾಡುವಂಥ ದುರಾತ್ಮನ ಕರಗಳು ತೆಗೆಯಲ್ಪಡಲಿ. ಎಲ್ಲ ಕುಟುಂಬದಲ್ಲಿರುವ ಗಂಡ ಹೆಂಡತಿಯ ಸಂಬಂಧ ಯೇಸುವಿನ ನಾಮದಲ್ಲಿ ಸ್ಟ್ರಾಂಗ್ ಆಗಲಿ ದೇವ್ರೆ. ಮಕ್ಕಳು ತಾಯಿಯ ಸಂಬಂಧ ಅದು ಸ್ಟ್ರಾಂಗ್ ಆಗಲಿ ದೇವ್ರೆ. ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದಾರೆ, ನಿನ್ನ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದಾರೆ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.